ಬಾಳು ದೇವಗುಲದ ದೇಗುಲ ಈಶ್ವರ ಮುತ್ಯರಿಲ್ಲದ ಬಾಳು, ಈಶ್ವರ ಮುತ್ಯರಿಲ್ಲದ ಬಾಳು, ಈ ಸಂಸಾರವೇ ಗೋಳು, ಗುರುವೇ ಇಲ್ಲದ ಬಾಳು, ದೇವರಿಲ್ಲದ ದೇಗುಲ ಗುರುವೇ ಇಲ್ಲದ ಬಾಳು, ದೇವರಿಲ್ಲದ ದೇಗುಲ ಜನಿಸಿದು ನವನಿಹಾಳದಲ್ಲಿ ತಾಯಿ ನೀಲಮ್ಮ ಹೃದಯದಲ್ಲಿ, ಜನಿಸಿದು ನವನಿಹಾಳದಲ್ಲಿ ತಾಯಿ ನೀಲಮ್ಮ ಹೃದಯದಲ್ಲಿ, ತಂದೆ ಆನಂದರಾಗಿರದಿದೆ ಗೌಡರ ಮನೆತನ ಶಿಶುವಿಗೆ, ಗೌಡರ ಮನೆತನ ಶಿಶುವಿಗೆ ಬೆಳೆದು ಸನ್ಮಾರ್ಗದಲ್ಲಿ, ಬೆಳೆದು ಸನ್ಮಾರ್ಗದಲ್ಲಿ, ಗುರುಮುಟ್ಟಿ ಗುರುವಾದ ಜಗದಲ್ಲಿ, ಗುರುವೇ ಇಲ್ಲದ ಬಾಳು, ಗುರುವೇ ಇಲ್ಲದ ಬಾಳು, ದೇವರಿಲ್ಲದ ದೇಗುಲ ಹಾಳು. ಚರಾಚರ ರೂಪದ ಗುರುವಿಲ್ಲಿ ನಡೆದು ಅವಧೂತ ತತ್ವದಲ್ಲಿ, ಚರಾಚರ ರೂಪದ ಗುರುವಿಲ್ಲಿ ಆಮೋಹ ತೊರೆದಿದೆ ಹುಚ್ಚನಂತೆ ದೇಶ ಸಂಚಾರದಲ್ಲಿ, ಹುಚ್ಚನಂತೆ ತೋರಿದ ತನ್ನಡಿಗೆ, ಜಗದೊಳು ತೋರಿದ ತನ್ನಡಿಗೆ, ಭಕ್ತರ ಉದ್ಧಾರ ಮಾಡುತ್ತಲೀ ಈಶ್ವರ ಮುಕ್ತರಿಲ್ಲದ ಬಾಳು, ಈಶ್ವರ ಮುಕ್ತರಿಲ್ಲದ ಬಾಳು, ಈ ಸಂಸಾರವೇ ಗೋಳು, ಗುರುವೇ ಇಲ್ಲದ ಬಾಳು, ದೇವರಿಲ್ಲದ ದೇಗುಲ ಹಾಳು. ಕಮಲಾಪುರ ಗ್ರಾಮದಲ್ಲಿ ಕ್ಷೇತ್ರ ರಾಮ ತೀರ್ಥದಲ್ಲಿ, ಕಮಲಾಪುರ ಗ್ರಾಮದಲ್ಲಿ ಕ್ಷೇತ್ರ ರಾಮ ತೀರ್ಥದಲ್ಲಿ, ಇದ್ದು ಭಕ್ತರ ಮಧ್ಯದಲ್ಲಿ ಕಂಡರು 5 ಕಮಾನದಲ್ಲಿ, ಇದ್ದು ಭಕ್ತರ ಮಧ್ಯದಲ್ಲಿ ಕಂಡರು 5 ಕಮಾನದಲ್ಲಿ, ಪುಣ್ಯಕ್ಷೇತ್ರವಾಯಿತಲ್ಲಿ, ಪುಣ್ಯಕ್ಷೇತ್ರವಾಯಿತಲ್ಲಿ, ಗುರುವೇ ನಿನ್ನ ದಯದಲ್ಲಿ, ಗುರುವೇ ಇಲ್ಲದ ಬಾಳು, ದೇವರಿಲ್ಲದ ದೇಗುಲ ಹಾಳು. ರಾಮ ತೀರ್ಥ ಗುಡಿಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ, ರಾಮ ತೀರ್ಥ ಗುಡಿಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ, ಅಂಜಿಕೆ ಬರತಾದ ನನಗೆ ಶರಣೆ ಸ್ವಾಮಿ ನುಡಿದದು ಮುತ್ಯನಲ್ಲಿ,
ಅಂಜಿಕೆ ಬರತಾದ ನನಗಿಲ್ಲಿ ಶರಣೆ ಸ್ವಾಮಿ ನುಡಿದರು ಮುತ್ಯನಲ್ಲಿ. ಅಂಜಬೇಡ ನಾನಿದ್ದ ಎಲ್ಲರಲ್ಲಿ, ಅಂಜಬೇಡ ನಾನಿದ್ದ ಎಲ್ಲರಲ್ಲಿ, ರಾತ್ರಿ ದರ್ಶನ ಕೊಟ್ಟರಲ್ಲಿ. ಗುರುವೇ ಇಲ್ಲದ ಬಾಳು ದೇವರ ಹಾಳು, ಈಶ್ವರ ಮುಕ್ತರಿಲ್ಲದ ಬಾಳು, ಈಶ್ವರ ಮುಕ್ತರಿಲ್ಲದ ಬಾಳು, ಈ ಸಂಸಾರವೇ ಗೋಳು. ಗುರುವೇ ಇಲ್ಲದ ಬಾಳು. ಗಾಡಿ ಮೇಲೆ ಹೋಗು ಸಮಯದಲ್ಲಿ, ಗಾಡಿ ಮೇಲೆ ಹೋಗುವ ಸಮಯದಲ್ಲಿ ಅದೃಶ್ಯರಾಗ್ಯರ ಮಧ್ಯದಲ್ಲಿ ಕಂಡರು ಕಮಲಪುರದಲ್ಲಿ. ಗುರುವಿನ ಲೀಲೆ ತಿಳಿಯಿರಿ, ಗುರುವಿನ ಲೀಲೆ ತಿಳಿಯಿರಿ. 30 ಗುಡಿ 7 ದರ್ಗಗಳ ಜೀರ್ಣೋದ್ಧಾರ ಮಾಡರಿ. ಶ್ರೀ ಗುರುವೇ ಗುರುವೇ ಓಂ ನಮ ಶಿವಾಯ ಮನದಲ್ಲಿ, ಶಿವನ ತದ್ರೂಪ ಕಳೆಯಲ್ಲಿ, ವಾಕ್ಯ ಸಿದ್ಧಿ ನಾಲಿಗೆಯಲ್ಲಿ, ನೋಡಿದ್ದು ಪಾವನ ದೃಷ್ಟಿಯಲ್ಲಿ. ವಾಕ್ಯ ಸಿದ್ಧಿ ನಾಲಿಗೆಯಲ್ಲಿ, ನೋಡಿದ್ದು ಪಾವನ ದೃಷ್ಟಿಯಲ್ಲಿ. ನಡೆಯಿರಿ ಧರ್ಮದ ದಾರಿಯಲ್ಲಿ, ನವನಾಳ ಕೀರ್ತಿಯೋ ಬೆಳೆದಲ್ಲಿ. ವರ ಕೊಡು ಗುರುವೇ ಎಂದು, ವರವ ಕೊಡು ಗುರುವೇ ಎಂದು ಕಂದ ಮಹಾಂತ ಹಾಡಿದಲ್ಲಿ. ಕಂದ ಮಹಾಂತ ಹಾಡಿದಲ್ಲಿ, ಹಾಡಿದಲ್ಲಿ ಹಾಡಿದಲ್ಲಿ ಹಾಡಿದಲ್ಲಿ. ಗುರುವೇ ಇಲ್ಲದ ಬಾಳು ದೇವರ ಹಾಳು, ಗುರುವೇ ಇಲ್ಲದ ಬಾಳು ದೇವರ ಹಾಳು. ಈಶ್ವರ ಮುಕ್ತರಿಲ್ಲದ ಬಾಳು, ಈಶ್ವರ ಮುಕ್ತರಿಲ್ಲದ ಬಾಳು, ಈ ಸಂಸಾರವೇ ಗೋಳು. ಇಲ್ಲದ ಬಾಳು ಇಲ್ಲದ ಬಾಳು ಶ್ರೀ ಗುರು ಈಶ್ವರಲಿಂಗೇಶ್ವರ ಮಹಾರಾಜಿಗೆ. ಗುಡಿಗಳನ್ನ ಕಟ್ಟಿಸುವಾಗ, ಮಸೀದಿಗಳನ್ನ ನಿರ್ಮಾಣವನ್ನ ಮಾಡುವಾಗ, ನೊಂದವರ ಕಣ್ಣೀರವನ್ನು ಒರೆಸಬೇಕಾದ್ರ ಯಾವ ಸಮಯದೊಳಗ, ಯಾವ ಗಳಿಗೆಯೊಳಗ, ಯಾವ ಸನ್ನಿವೇಶದೊಳಗ ಯಾರ್ಯಾರು ಹೆಂಗ ಬರ್ತಿದ್ರು ಈಶ್ವರ ಮುತ್ಯರ ಹತ್ರ ಗುರ್ತಿಲ್ಲ. ಅಪ್ಪ ಈಶ್ವರ ಮುತ್ಯ ಕೂತಿದ್ದ. ಸದಾವ ಕಾಲ ಶಿವನ ಧ್ಯಾನವನ್ನ ಮಾಡುತ್ತಾ ಲೋಕ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಹೊರಗಳಿಗೆ ಬಂದ ನವವಿಹಾರದ ಪುಣ್ಯ ಪುರುಷ ಈಶ್ವರ ಮುತ್ಯ ಕೂತಿರಬೇಕಾದ್ರ ಶಾಮರಾವ್ ಅನ್ನುವಂತ ದಂಪತಿಗಳು ಗಳ 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 ಕಣ್ಣೀರವನ್ನು ಸುರಿಸುತ್ತ ಬರುತ್ತಾರೆ. ಶಾಮರಾವ್ ಅನ್ನುವಂತ ದಂಪತಿಗಳು ಗಳ 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 ಕಣ್ಣೀರವನ್ನು ಸುರಿಸುತ್ತ ಬಂದರು. 100 ಜನ ಈಶ್ವರ ಮುತ್ಯರ ಹತ್ರ ಸರತಿ ಸಾಲಿನೊಳಗ ನಿಂತು ದರ್ಶನವನ್ನ ಮಾಡ್ತಿದ್ರು. ಈ ಎಲ್ಲ ಜನ ಈಶ್ವರ ಮುತ್ಯರವರ ದರ್ಶನವನ್ನ ಮಾಡಬೇಕಾದ್ರೆ ಶಾಮರಾವ್ ಅನ್ನುವಂತ ವ್ಯಕ್ತಿ ಆತನ ಮನದಿ ಕಣ್ಣೀರವನ್ನು ಸುರಿಸುತ್ತಾ ಬಂದು ಈಶ್ವರ ಮುತ್ಯರ ಪಾದಕ್ಕೆ ನಮಸ್ಕಾರ ಮಾಡಿ, ಕಣ್ಣೀರ ಹೆಚ್ಚಾಗ್ಯಾವ, ಮಾತುಗಳ ಶಬ್ದ ಕಡಿಮೆ ಆಗ್ಯಾವ.
ನೂರಾರು ಜನ ಈಶ್ವರ ಮುತ್ತೇರ ಹತ್ರ ನಿಂತಾರ. ಅಳುವುದನ್ನ ನೋಡಿ ಕರುಣಾಶಾಲಿಗಳಾಗಿರ್ತಕ್ಕಂಥ ಭಕ್ತರ ಕಣ್ಣೀರವನ್ನು ಒರೆಸುವಂತ ಈಶ್ವರ ಮುತ್ತಿ ಅಂತಾನ. ಯಪ್ಪ ಯಾಕೋ ಪಾದವನ್ನು ಹಿಡಿದು ಕಣ್ಣೀರವನ್ನು ಸುರಿಸುತ್ತೀರಿ? ಯಪ್ಪ ಸೋತವರನ್ನ ಕೈ ಹಿಡಿಯುವಂತ ಕರುಣಾಮೂರ್ತಿ ನೀನು. ಎಲ್ಲ ದವಾಖಾನೆಗಳ ಮುಗಿದಾವ, ಎಲ್ಲ ವೈದ್ಯರ ಮುಗಿದಾರ, ಎಲ್ಲ ಆಯುರ್ವೇದಿಕ ಔಷಧಗಳ ಮುಗಿದಾವ, ನಾಟ್ಯ ಔಷಧಗಳ ಮುಗಿದಾವ, ಹೊಟ್ಟಿ ಹೊರಗ ಗಟ್ಟಿಯಾಗ್ಯಾದ. ಯಾವ ದವಾಖಾನೆಗಳಿಂದ ನನಗೆ ಬಂದಿರತಕ್ಕಂತ ನೋವ, ನನಗೆ ಬಂದಿರುವಂತ ಕಷ್ಟ, ನನಗೆ ಬಂದಿರತಕ್ಕಂತ ತ್ರಾಸ ಎಷ್ಟು ದವಾಖಾನೆಗಳಿಗೆ ಹಾಕಿದರೆ ಸಹಿತ ಈ ಹೊಟ್ಟಿ ಒಳಗಿರುವಂತ ಗಡ್ಡಿ ಕಡಿಮೆ ಆಗಲಾಗ್ಯದ ನನ್ನಪ್ಪ ಅಂತ ತಿಳ್ಕೊಂಡು ಶ್ಯಾಮರಾವ ಕಣ್ಣೀರವನ್ನು ಸುರಿಸ್ತಿದ್ದ. ಮಡದಿ ಪಾದವನ್ನು ಹಿಡಿದು ಗುರುಪಾದದ ಒಳಗಿರುವಂತ ಈಶ್ವರ ಮುತ್ಯನ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಬೇಕಾದ್ರ ತನಗ ಬಂದ ಬೇನೆಯನ್ನ ಕಡಿಮೆ ಆಗದೆ ಇರುವಾಗ ಈಶ್ವರ ಮುತ್ಯನ ಹತ್ರ ಹೋದ್ರ ಎಲ್ಲ ರೋಗ ರುಜನಾದಿಗಳನ್ನ ದೂರ ಆಗ್ತಾವಂತ ತಿಳ್ಕೊಂಡು ಆ ದಂಪತಿಗಳ ಬಂದು ತುಂಬಿದ ಸಭೆಯೊಳಗ ಪಾದವನ್ನು ಹಿಡಿದಾಗ ಈಶ್ವರ ಮುತ್ಯ ಅಂತಾನೆ, ಅಪ್ಪ ನಂಬಿ ಬಂದಿಯಲ್ಲ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಹೊಟ್ಟಿ ಒಳಗ ಗಡ್ಡಿಯಾಗ್ಯಾದ. ಯಾವ ಆಯುರ್ವೇದಿಕ ಔಷಧಗಳಿಂದ ಆ ನೋವ ದೂರ ಮಾಡದೇ ಇರುವಾಗ ನಂಬಿ ಬಂದ ಭಕ್ತ ಯಾವಾಗ ಈಶ್ವರ ಮುತ್ಯ ಪಾದವನ್ನು ಹಿಡಿದ ಅವನಿಗೆ ತಲೆ ಮ್ಯಾಗ ವರದ ಹಸ್ತವನ್ನು ಇಟ್ಟು ಶಿವನ ಧ್ಯಾನವನ್ನ ಮಾಡಿ ಹೊಟ್ಟಿ ಮ್ಯಾಗ ಕೈಯಾರಿಸಿ ಚಿಂತೆ ಮಾಡಬೇಡ, ನಿನ್ನ ಬ್ಯಾನಿ ನಾ ತಗೋತೀನಿ ಅಂತ ತಿಳ್ಕೊಂಡು ಭಕ್ತನ ಬೇನೆಯನ್ನ ದೂರ ಮಾಡಿರುವಂತ ಪುಣ್ಯಾತ್ಮ ಅದು ಈಶ್ವರ ಮುತ್ಯ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಕೈಯಾಡಿಸಿದ್ರು ಅದಕ್ಕ ಅನುಭಾವಿಗಳು ಬರೀತಾರೆ, ನೋಡಿ ಕೆಲವರಂ, ಮುಟ್ಟಿ ಕೆಲವರಂ, ಮಾತನಾಡಿಸಿ ಕೆಲವರಂ. ಈಶ್ವರ ಮುತ್ಯನ ಬದುಕೇನಾಗಿತ್ತಂದ್ರ ಬರೇ ದೂರಿಂದ ನೋಡಿದ್ರೆ ಸಾಕು ಅವನ ಬದುಕು ಬಂಗಾರ ಆಗ್ತಿತ್ತು. ಅವರಿಗೆ ವರದ ಹಸ್ತ ಇಟ್ಟ ಅಂತಂದ್ರ ಇರುವಂತ ರೋಗ ರುಜಿನಾದಿಗಳನ್ನ ದೂರ ಮಾಡುವಂತ ಶಕ್ತಿ ಪಡ್ಕೊಂಡವ ಈಶ್ವರ ಮುತ್ಯ. ನೋಡಿ ಕೆಲವರಂ, ಮುಟ್ಟಿ ಕೆಲವರಂ, ಮಾತನಾಡಿಸಿ ಕೆಲವರಂ. ಬರೇ ಮಾತಾಡ್ಸಿದ್ರೆ ಸಾಕು ಎಷ್ಟೋ ಜನಗಳ ದುಃಖ ದುಮ್ಮಾನಗಳನ್ನ ದೂರ ಮಾಡಿರ್ತಕ್ಕಂಥ ಶತಮಾನಗಳ ಹಿಂದ 100 ವರ್ಷಗಳ ಹಿಂದ ಅನೇಕ ಲೀಲೆಗಳನ್ನ ಮಾಡಿದ ಲೀಲಾಮೂರ್ತಿ ಈಶ್ವರ ಮುತ್ಯ. ಯಾಕ ಇವತ್ತಿನ ದಿವಸ ತಡರಾತ್ರಿ ಆದ್ರೆ ಸಹಿತ ಬರೇ ನವನಿಹಾಳ ಗ್ರಾಮದ ಭಕ್ತ ಬಳಗ ಅಂತಷ್ಟೇ ಅಲ್ಲ, 10 ಹಳ್ಳಿಯ ಜನ ತಮ್ಮ ವಾಹನ ಸೌಕರ್ಯದ ಮುಖಾಂತರವಾಗಿ ಯಾಕೆ ಧಾವಿಸಿ ಬರ್ತಾರಂದ್ರ ನಂಬಿರ್ತಕ್ಕಂಥವರನ್ನ ಈಶ್ವರ ಮುತ್ಯ ಯಾವತ್ತು ಕೈ ಬಿಟ್ಟಿಲ್ಲ, ಬಿಡುವಂತವನಲ್ಲ. ಅದಕ್ಕೆ ಬಸವಣ್ಣ ಹೇಳಿದ, ನಂಬರು ನೆಚ್ಚರು ಬರಿದೆ ಕರಿವರು, ನಂಬಲ್ಲರಿಯರು ಲೋಕದ ಮನುಜರು, ನಂಬಿ ಕರೆದರೆ ಓ ಎನ್ನನೇ ಶಿವನು ಅನ್ನುವಂತ ರೀತಿ ಒಳಗ ಯಾರು ತ್ರಾಸದ ಅಂತ ಬರ್ತಾರ ಅವರೆಲ್ಲರ ದುಃಖ ದುಮ್ಮಾನಗಳನ್ನು ದೂರ ಮಾಡಿದವ ಈಶ್ವರ ಮುತ್ಯ. ಒಟ್ಟಾರೆ ನಮ್ಮ ಸಂಕಲ್ಪಗಳನ್ನ ಈಡೇರಬೇಕಾದ್ರ ನಾವು ನಂಬಬೇಕು. ಭಕ್ತನಾದವ ಗುರುವನ್ನು ನಂಬಬೇಕು, ಆ ಗಂಡನಾದ ಹೆಂಡತಿಯಾದವಳು ಗಂಡನನ್ನು ನಂಬಬೇಕು. ಈ ನಂಬಿಕೆ ಒಳಗ ಒಂದು ಚೂರ ಹೆಚ್ಚಾಕಮಾಯ್ತು ಅಂದ್ರೆ ಪರಿಸ್ಥಿತಿ ಏನಾಗ್ತದ? ನಂಬಿಕೆ ಇದ್ದಾಗ ಪಹಿಲಾ ಆಪ್ಕಾ ವಿಶ್ವಾಸ ಕರೋ, ಮೊದಲು ನಂಬೋದನ್ನ ಕಲಿಬೇಕು. ನಾವು ನಂಬದೀವಿ ಅಂದ್ರೆ ಬೇಕಾದ ಫಲ ಸಿಗುತ್ತದ. ನಂಬಿಕೆ ಒಳಗ ಒಂದು ಚೂರು ಹೆಚ್ಚಾಕ ಮಾತ್ರ ಏನಾಗ್ತದ ಹೇಳ್ತೀನಿ ನಿಮಗ. ಯಾವುದೋ ಒಬ್ಬ ಹೆಣ್ಮಗಳು ಆ ಗಂಡನ ಮನೇಲಿಂತ ತವ್ರ ಮನೆಗೆ ಜಾತ್ರೆಗೆ ಬಂದಿದ್ರು. ಗಂಡನ ಮನೇಲಿಂತ ತವ್ರ ಮನೆಗೆ ಜಾತ್ರೆಗೆ ಬಂದಾಳ. ಬಂದಿರತಕ್ಕಂತ ಹೆಣ್ಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ಮುಟ್ಟೋದು ಒಂದೇ ತಡ ಗಂಡಗೆ ಫೋನ್ ಮಾಡೋಳಂತ. ಹಲೋ ಅಂದಳು. ಯಾಕ ಅಂದ. ಎಲ್ಲಿದ್ದೀರಿ ಅಂತ ಕೇಳಿದಳು. ಇಲ್ಲ ಮನ್ಯಾಗ ಅದೀನಿ ಅಂದ. ಮನ್ಯಾಗ ಅದೀನಿ ಅಂದಾಗ ಗಂಡನ ಮ್ಯಾಗ ವಿಶ್ವಾಸ ಇಟ್ಟು ಹೆಣ್ಮಗಳು ಮುಂದೆ ಏನ್ರಿ ಮಾತಾಡ್ಬೇಕಿಲ್ಲ. ತವ್ರ ಮನ್ಯಾಗ ಕುತ್ಕೊಂಡು ಹೆಣತಿ ಗಂಡಗಂತಾಳಂತ. ನೀವು ಮನ್ಯಾಗ ಅದೀರಿ ಅಂತ ಏನ್ ಗ್ಯಾರಂಟಿ ಅಂದಳು ಅಕ್ಕಿ ಹೆಣ್ಮಗಳು. ಇಲ್ಲ ನಾ ಮನ್ಯಾಗ ಅದೀನಿ ಅಂದ ಗಂಡ. ನೀವು ಮನ್ಯಾಗಿದ್ರ ಅಡಿಗೆ ಮನೆಗೆ ಹೋಗ್ರಿ ಅಂದಳು. ಸರಿ ಅಡಿಗೆ ಮನೆಗೆ ಬಂದೀನಿ ಅಂದ. ಅಡಿಗೆ ಮನೆಗೆ ಬಂದಿನಿ ಅಂತ ಏನ್ ಗ್ಯಾರಂಟಿ ಅಂದಳು ಹೆಣ್ಮಗಳು. ಅಡಿಗೆ ಮನೆಗೆ ಬಂದಿರಿ ಅಂತ ಏನ್ ಗ್ಯಾರಂಟಿ? ಈಗ ಎಲ್ಲ ವಿಡಿಯೋ ಕಾಲ್ ಆಗ್ಯಾವ, ಅವಾಗ ಯಾ ಕಾಲ ಇದಿಲ್ಲ, ಬರೀ ಫೋನ್ ಕಾಲ್ ಇತ್ತು. ಅಡಿಗೆ ಮನೆಗೆ ಬಂದಿನಿ ಅಂತ ತಿಳ್ಕೊಂಡ ಗಂಡ ಯಾವಾಗ ಅಂದ ಏನ್ ಗ್ಯಾರಂಟಿ ಅಂದಾಗ ಏನ್ ಮಾಡಬೇಕು ಅಂದ ಮಿಕ್ಸರ್ ಚಾಲು ಮಾಡು ಅಂದಳು ಹೆಣ್ಮಗಳು.
ಈಕಿ ತವ್ರ ಮನ್ಯಾಗ ಕುತ್ಕೊಂಡು ಗಂಡಗಂತಾಳ ನೀವು ಅಡಿಗೆ ಮನ್ಯಾಗ ಇದ್ದಿದ್ದೆ ಖರೆ ಆದ್ರೆ ಮಿಕ್ಸರ್ ಚಾಲು ಮಾಡಂದಾಗ ಆಯ್ತಂತ ತಿಳ್ಕೊಂಡು ಮಿಕ್ಸರ್ ಚಾಲು ಮಾಡ್ದ. ಎಷ್ಟು ದಿವಸ? 15 ದಿವಸ ತವ್ರ ಮನ್ಯಾಗ ಅದ ಹೆಣ್ಮಗಳು, ಗಂಡನ ಮನ್ಯಾಗ ಅದಾನ. 3 ಹೊತ್ತು ಫೋನ್ ಮಾಡ್ದಾಗೊಮ್ಮ ಎಲ್ಲಿದ್ದೀರಿ? ಮನ್ಯಾಗದೀನಿ. ಮನ್ಯಾಗಿದ್ರೆ ಅಡಿಗೆ ಮನೆಗೆ ಹೋರಿ. ಅಡಿಗೆ ಮನೆಗೆ ಬಂದೇನಿ. ಅಡಿಗೆ ಮನೆಗೆ ಬಂದ್ರೆ ಮಿಕ್ಸರ್ ಚಾಲು ಮಾಡ್ರಿ. 15 ದಿವಸ ಏನೇನು ಕೇಳಿಲ್ಲ, ಉಂಡಿರೇನಂತ ಕೇಳಿಲ್ಲ, ತಿಂದಿರೇನಂತ ಕೇಳಿಲ್ಲ, ಆರಾಮದ್ರಿ ಅಂತ ಕೇಳಿಲ್ಲ, ಬರೇ ಮಿಕ್ಸರ್ ಚಾಲು ಮಾಡು ಅನ್ನೋದು ಒಂದೇ ಕೇಳಿದಳು. 15 ದಿವಸ ಆದ ಬಳಿಕ ಜಾತ್ರೆ ಮುಗಿಸ್ಕೊಂಡು 16ನೇ ದಿವಸಿಗೆ ಸೀದಾ ಗಂಡನ ಮನೆಗೆ ಬಂದಳು. ಗಂಡನ ಮನೆಗೆ ಬರಾದಾಗ ಅವ್ರ ಮನೆ ಮುಂದ 12 ವರ್ಷದ ಮಗ ಮನೆ ಮುಂದೆ ಕೂತಿದ್ದ. ಮಗನಿಗರೆ ಚಂದ ಮಾತಾಡ್ಸ್ಬೇಕಿಲ್ಲ. ಏ ತಮ್ಮ, 15 ದಿವಸ ತವ್ರ ಮನೆಗೆ ಹೋಗೇನಿ, ಏನು ಉಂಡಿದಿ, ಏನು ಬಿಟ್ಟಿದಿ ಅಂತ ತಿಳ್ಕೊಂಡು ಮಗನಿಗರೆ ಕೇಳಬೇಕಿಲ್ಲ. 15 ದಿವಸ ತವ್ರ ಮನೆಗಿರುವಂತ ಹೆಣ್ಮಗಳು 16ನೇ ದಿವಸ ಗಂಡನ ಮನೆಗೆ ಬಂದು ಹೊಟ್ಯಾಗ ಹುಟ್ಟಿರುವಂತ ಮಗನಿಗೆ ಕೇಳ್ತಾಳಂತ, ಏ ತಮ್ಮ ನಿಮ್ ಪಪ್ಪ ಎಲ್ಲಾರ ಅಂತ ಕೇಳಿದಳು. ಏ ತಮ್ಮ ನಿಮ್ ಪಪ್ಪ ಎಲ್ಲಾರ ಅಂತ ಯಾವಾಗ ಕೇಳಿದಳು 12 ವರ್ಷದ ಮಗ ಅಂತಾನಂತ. ಅಮ್ಮ ನೀ ಎಂದ ತವ್ರ ಮನೆಗೆ ಹೋಗಿದಿ, ಅವತ್ತು ಮಿಕ್ಸರ್ ತಗೊಂಡ್ ಹೋದ ನಮ್ಮ ಪಪ್ಪ ಇನ್ನ ಮನೆಗೆ ಬಂದಿಲ್ಲ ಅಂದ ಮಗ. ಅವತ್ತು ಮಿಕ್ಸರ್ ತಗೊಂಡು ಹೋದವ ಇನ್ನ ಮನೆಗೆ ಬಂದಿಲ್ಲ. ಕಾರಣ ನಂಬಲೆ ಮನವೇ ಹಂಬಲಿಸಿ ಕೆಡಬೇಡ ಸಾಂಬ ನೊಲೆವಿಗೆ ನಂಬಿಕೆಯೇ ಕಾರಣ. ಈಶ್ವರ ಮುತ್ಯನ ಆಶೀರ್ವಾದ ಆಗ್ಬೇಕಾಗಿತ್ತಂದ್ರ ನಂಬಿಕೆ ಬಹಳ ಮುಖ್ಯ. ನಮ್ಮ ಪಾಟೀಲ್ರು ಮಾತನಾಡಿದ್ರು, ನಾವು ಮಾತಾಡಿ ವೇದಿಕೆಯಿಂದ ಕೆಳಗಿಳಿತೀವಿ. ಇವತ್ತು ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗಿತ್ತಂದ್ರ, ದೊಡ್ಡವ ಆಗ್ಬೇಕಾಗಿತ್ತಂದ್ರ ಎಲ್ಲಿ ಕಿಂಕರತ್ವ ಇರ್ತದ ಅಲ್ಲಿ ಶಂಕರತ್ವ ತಾನೇ ಪ್ರಾಪ್ತವಾಗ್ತದ ಅನ್ನುವಂಥದನ್ನ ನಾವ್ ಯಾವತ್ತೂ ಮರಿಬಾರ್ದಂತ ಹೇಳಿ ಮುಂದಿನ ಕಮಿಟಿಯವರು ಹೇಳ್ತಾರೆ. ಅದ ಮುಗಿದಿಂದ ಮುಂದಿನ ವಿಚಾರ ಮಾಡೋಣ. ಮಹೋತ್ಸವದ ಅಂಗವಾಗಿ ಈ 3ನೇ ದಿವಸದ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಮಿಸಿರುವಂತಹ ತಾಯಿ ತಂದೆ ಪೂಜೆ ಮಾಡಿ, ತಾಯಿ ತಂದೆ ಪೂಜೆ ಮಾಡಿ ಸುಖಿಸೋ ಮಾನವ ತಾಳಗೇಡಿಯಾಗಿ ಜಗದಿ ಬಾಳಬೇಡವಾದವ ಬಾಳಬೇಡ ಮಾನವ. ತಾಯಿ ತಂದೆ ಪೂಜೆ ಮಾಡಿ, ತಾಯಿ ತಂದೆ ಪೂಜೆ ಮಾಡಿ ಸುಖಿಸೋ ಮಾನವ ಬಾಳಗೇಡಿಯಾಗಿ ಜಗದಿ ಬಾಳಬೇಡ ಮಾನವ ಬಾಳಬೇಡ ಮಾನವ. ತಾಯಿ ತಂದೆ ಪೂಜೆ ಮಾಡಿ. ನಿನ್ನ ಜನ್ಮ ನೀಡುವಾಗ ಮರಳಿ ತನ್ನ ಜನ್ಮ ಪಡೆದ, ನಿನ್ನ ಜನ್ಮ ನೀಡುವಾಗ ಮರಳಿ ತನ್ನ ಜನ್ಮ ಪಡೆದ. ಧನ್ಯ ಮೂರ್ತಿ ತಾಯಿ ಚರಣಕ್ಕೆ, ಧನ್ಯ ಮೂರ್ತಿ ತಾಯಿ ಚರಣಕ್ಕೆ ನಿತ್ಯ ಭಜಿಸುವ ತಾಯಿ ತಂದೆ ಪೂಜೆ ಮಾಡಿ, ತಾಯಿ ತಂದೆ ಪೂಜೆ ಮಾಡಿ. ತಾಯಿ ವಾಕ್ಯ
ಮಂತ್ರವೆಂದು ತಂದೆ ಮಾತು ವೇದವೆಂದು ತಾಯಿ ಮಾತು ಮಂತ್ರವೆಂದು ತಂದೆ ಮಾತು ವೇದವೆಂದು ಎತ್ತ ಜೀವಿಯು ದೇವರೆಂದು ಎತ್ತ ಜೀವಿಯು ದೇವರೆಂದು ನಿತ್ಯ ಭಜಿಸುವ ತಾಯಿ ತಂದೆ ಪೂಜೆ ಮಾಡಿ ತಾಯಿ ತಂದೆ ಪೂಜೆ ಮಾಡಿ ಮುತ್ತು ಕೊಡುವಳು ಬಂದ ಮೇಲೆ ತುತ್ತ ನಿತ್ತವಳ ಮರೆಯಬೇಡ ಮುತ್ತು ಕೊಡುವಳು ಬಂದ ಮೇಲೆ ತುತ್ತ ನಿಟ್ಟವಳ ಮರೆಯಬೇಡ ರೆಕ್ಕೆ ಬಲಿತ ಹಕ್ಕಿಯಾಗಿ ರೆಕ್ಕೆ ಬಲಿತ ಹಕ್ಕಿಯಾಗಿ ಎತ್ತ ಕರುಳುವಾಗಬೇಡ ತಾಯಿ ತಂದೆ ಪೂಜೆ ಮಾಡಿ ತಾಯಿ ತಂದೆ ಪೂಜೆ ಮಾಡಿ ತಾಯಿ ತಂದೆ ಪೂಜೆ ಮಾಡಿ ಶ್ರೀ ಗಿರೀಶ್ವರ ಲಿಂಗೇಶ್ವರ ಮಹಾರಾಜ ಅದು ಶ್ರವಣ ಕುಮಾರ ಇವತ್ತು ದೊರೆಯುವ ಪಾರ ಮಾಡೋ ಪಾರ ಮಾಡೋ ಯೋಗಿನಿ ಗುರುವೆ ನೀನು ಮರುಳನಾನು ಸಾಂಬ ಶಿವ ಹರ ಹರ ಮಾದೇವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಹರ ಹರ ಮಾದೇವ ಸಾಂಬ ಶಿವ ಕೈಲಾಸವಾಸಾಯ ಸಾಂಬ ಶಿವ ದಿವಯ್ಯದಾತಾಯ ಸಾಂಬ ಶಿವ ಕೈಲಾಸವಾಸಾಯ ಸಾಂಬ ಶಿವ ಕೈವಲ್ಯದಾತಾಯ
ಗುರುಭ್ಯೋ ನಮಃ. ಸದ್ಗುರುವಿನ ಪಾದಕೃಪ ವಿಶೇಷದಿಂದ ಈ ಒಂದು ಪರಮ ಪವಿತ್ರವಾಗಿರುವಂತ ನವನಿಹಾಲದ ಪುಣ್ಯಕ್ಷೇತ್ರದೊಳಗ ನಾವೆಲ್ಲರೂ ಸೇರಿದ್ದೇವೆ ಪುಣ್ಯಾತ್ಮರು. ಯಾವ ಕಾರಣಕ್ಕಾಗಿ ಅಂದ್ರ ಜಗವೆಲ್ಲ ನಗುತ್ತಿರಲಿ, ಜಗದಲ್ಲಿಯೂ ನನಗಿರಲಿ ಅಂದಿರತಕ್ಕಂಥ ಪುಣ್ಯಾತ್ಮ ಈಶ್ವರಮುತ್ಯಾರವರ 16ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 5 ದಿನಗಳ ಕಾಲ ಇಷ್ಟಾರ್ಥಗಳನ್ನ ಬೇಡಿಕೊಂಡಾರ. ಆದ್ರೆ ಈಶ್ವರ ಮುತ್ತೇರು ಎಂತವ್ರು ಇದ್ರು ಅಂತಂದ್ರ ಅವ್ರ ಹತ್ರ ಬರುವಂತ ಭಕ್ತರಿಗೆ ಕಾಣದ ಕೈಲಾಸದ ಭ್ರಮೆ ಹುಟ್ಟಿಸಲಿಲ್ಲ. ಈಶ್ವರ ಮುತ್ತೆ ಹೇಗಿದ್ರು ಅಂದ್ರ ಕಾಣದೇ ಇರತಕ್ಕಂತ ಕೈಲಾಸದ ಭ್ರಮೆ ಹುಟ್ಟಿಸಲಿಲ್ಲ. ಈಶ್ವರ ಮುತ್ಯರು ಎಲ್ಲಿರ್ತಾರ ಅವರು ಇದ್ದಿರತಕ್ಕಂಥ ಜಾಗವನ್ನೇ ಕೈಲಾಸ ಮಾಡಿದವರು ಅದು ಈಶ್ವರ ಮುತ್ಯರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಕಾಣದ ಕೈಲಾಸದ ಭ್ರಮೆ ಹುಟ್ಟಿಸಲಿಲ್ಲ, ಇದ್ದ ಪುರವನ್ನೇ ಕೈಲಾಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅದು ಈಶ್ವರ ಮುತ್ಯ. ಅಂತ ಈಶ್ವರ ಮುತ್ಯರವರ 16ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಒಂದಿಷ್ಟು ಒಳಿತಾದ ನುಡಿಗಳನ್ನ, ಒಳ್ಳೆಯ ವಿಚಾರಗಳನ್ನ ಬದುಕಿನೊಳಗ ಅಳವಡಿಸಿಕೊಳ್ಬೇಕಂತ ತಿಳ್ಕೊಂಡು ಈಶ್ವರ ಮುತ್ಯರ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಇವತ್ತ ದರ್ಗಾದೊಳಗಿರುವಂತ ಅನೇಕ ಸೂಫಿ ಸಂತರು, ಸೈಯದ ದರ್ಗಾದ ಬಾಬಾ ಸಹಿತ ಆಗಿರಬಹುದು, ಮುಂಬೈದ ಹಾಜಿ ಮಲಂಗ್ ಬಾಬಾ ಆಗಿರಬಹುದು, ಇವತ್ತ ಎಲ್ಲಿ ಬೇಕಲ್ಲಿ ದರ್ಶನವನ್ನು ಕೊಟ್ಟರು ಸಹಿತ ಬೇಕೆನ್ನುವಂತ ಭಾವ ಈಶ್ವರ ಮುತ್ಯರ ಹತ್ರ ಬರ್ಲಿಲ್ಲ. ಸ್ವಾಮಿ ಶರಣಾಯಿ ಮುತ್ಯರ ಅವಾಗ ಹೇಳ್ತಿರ್ತ ನಮಗ ಈಶ್ವರ ಮುತ್ಯರ ಬದುಕು ಹೇಗಿತ್ತು ಅಂದ್ರ ಸಾಕಂದಾವ ಸೌಕಾರಾತನಂತ, ಬೇಕಂದಾವ ಬಡವಾಗ್ತಾನಂತ. ಈಶ್ವರ ಮುತ್ಯ ಯಾವತ್ತು ಬೇಕನ್ನುವಂತ ಭಾವ ಬರ್ಲಿಲ್ಲ. ಈ ನಾಡಿನೊಳಗ ಯಾರು ಸುಖವನ್ನ ತ್ಯಾಗ ಮಾಡ್ಯಾರ ಅವ್ರು ಈ ನಾಡಿನೊಳಗ ದೊಡ್ಡ ಮಹಾತ್ಮರಾಗ್ಯಾರ. ಯಾರು ಸುಖದ ಬೆನ್ನು ಹತ್ಯಾರ ಅವರೆಲ್ಲರೂ ಮಾನವರಾಗಿ ಉಳಿದಾರ. ಸ್ವಾಮಿ ಸುಖ ಬೇಕು ಅಂತಂದಾಗ ದೇವರೇ ಕೊಡಕ ಬಂದಾಗ ಸುಖವನ್ನ ತ್ಯಾಗ ಮಾಡಿದವರು ಬಹಳ ಜನ ಅದಾರ. ಒಂದು ಸನ್ನಿವೇಶ ಬರುತ್ತಾದ ಮಹಾಭಾರತದೊಳಗ. ಕುಂತಿ ಬಡತನದ ಭವನಿ ಒಳಗ ಬದುಕನ್ನ ಸಾಗಿಸ್ತಿದ್ರು. ಕುಂತಿ ಬಡತನದ ಭವನಿ ಒಳಗ ಬದುಕನ್ನ ಸಾಗಿಸಬೇಕಾದ್ರ ನಡೆಯುವಾಗ, ನುಡಿಯುವಾಗ, ಹೇಳುವಾಗ, ಕೂಡುವಾಗ ಕುಂತಿ ಕೃಷ್ಣ 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 ಅಂತ ತಿಳ್ಕೊಂಡು ಬದುಕನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮ ಬಡತನದ ಭವನಿ ಒಳಗ ಬದುಕನ್ನ ಸಾಗಿಸುವಂತ ಕುಂತಿಯ ಬಡತನವನ್ನ ದೂರ ಮಾಡಬೇಕಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಕುಂತಿಯ ಮನೆಬಾಗಿಲಿಗೆ ಬಂದು ಅಂತಾನೆ, ಅಮ್ಮ ನಿನ್ನ ಬಡತನದ ಭವನಿಯನ್ನು ನೋಡಿ ನನಗ ಒಂದಿಷ್ಟು ನಿನಗ ಆಶೀರ್ವಾದ ಮಾಡಬೇಕನ್ನುವಂತ ಭಾವ ಬಂದಾರ. ಏನು ಬೇಕು ಕೇಳುವಂತ ತಿಳ್ಕೊಂಡು ಕುಂತಿಗೆ ಕೃಷ್ಣ ಪರಮಾತ್ಮ ಅಂದ್ರ ಕೃಷ್ಣ ಪರಮಾತ್ಮ ಮನೆಗೆ ಬಂದಾನಂತ ತಿಳ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ನಾ ಕೇಳಿದ ವರ ಕೊಡ್ತಿ, ಏನು ಬೇಕಾದ ಕೇಳು ಕೊಡ್ತೀನಂದ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಮನೆ ಬಾಗಿಲಿಗೆ ಬಂದು ಆಶೀರ್ವಾದವನ್ನ ಮಾಡ್ತೀನಂದಾಗ ಕುಂತಿ ಏನು ಕೇಳಬಹುದಾಗಿತ್ತು? ಮನ್ಯಾಗ ಬಡತನದ ಬೇಕಾದ ಕೇಳಬಹುದಾಗಿತ್ತು. ಬಂಗಾರ ಕೊಡು, ಬೆಳ್ಳಿ ಕೊಡು, ಮುತ್ತು ಕೊಡು, ರತ್ನ ಕೊಡು, ವಜ್ರ ಕೊಡು, ವೈದ್ಯರ ಕೊಡು, ಬೇಕಾದ ಕೇಳಬಹುದಾಗಿತ್ತು. ಕುಂತಿ ಕೃಷ್ಣ ಪರಮಾತ್ಮಗ ಏನು ವರ ಕೇಳ್ತಾಳಂದ್ರ ಕೈ ಮುಗಿದಾಳ, ನಮಸ್ಕಾರ ಮಾಡ್ಯಾಳ. ಕೃಷ್ಣ ಪರಮಾತ್ಮದಂತಾಳ, ಹೇ ಪರಮಾತ್ಮ ನನ್ನ ಜೀವ ಇರುವವರೆಗೂ ನನಗ ಬಡತನ ಕೊಡುವಂದಳು. ನನ್ನ ಜೀವ ಇರುವವರೆಗೂ ನನಗ ಬಡತನ ಕೊಡುವಂದಾಗ ಕೃಷ್ಣ ಪರಮಾತ್ಮಗ ಆಶ್ಚರ್ಯ ಆಯ್ತು. ಅಮ್ಮ ಲೋಕದೊಳಗಿರುವಂತ ಜನ ಸುಖ ಕೊಡು, ಶ್ರೀಮಂತಿಕೆ ಕೊಡುವಂತಾರ, ಜೀವನ ಪರ್ಯಂತರವಾಗಿ ಬಡತನ ಕೊಡುವಂತೆಯಲ್ಲ ಯಾಕ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಕುಂತಿಗೆ ಕೇಳಿದ್ರ ಕುಂತಿ ಅಂತಾಳ, ಹೇ ಪರಮಾತ್ಮ ಶ್ರೀಮಂತಿಕೆ ಬತ್ತು ಅಂತಂದ್ರೆ ಎಲ್ಲಿ ನಿನಗ ಮರಿಬಹುದು, ಬಡತನ ಇತ್ತು ಅಂದ್ರ ನಿನ್ನ ಧ್ಯಾನ ಮಾಡಕ ಅನುಕೂಲ ಆಗ್ತದ, ಅದಕ್ಕೆ ನನಗ ಬಡತನವನ್ನ
ವರವನ್ನೇ ಕೊಡುವಗಳು ಕುಂತಿ. ಸ್ವಾಮಿ ಕೃಷ್ಣನೇ ವರ ಕೊಡ್ತೀನಿ ಅಂತ ತಿಳ್ಕೊಂಡು ಬಂದ್ರ ಬಡತನ ಕೊಡುವಂತ ಕೇಳಿದಳು. ಜಗತ್ತಿನೊಳಗ ಚಿರಸ್ಥಾಯಿಯಾಗಿ ಉಳಿದಳು. ಉತ್ತರ ಕರ್ನಾಟಕದ ತತ್ವ ಪದಗಳ ಹರಿಕಾರನಾಗಿರುವಂತ ಮಣಿಮಾರಪ್ಪ ಅಂತಾನ, ಚಿಂತಿ ಎಂಬುದೊಂದು ಘನವಾಗಲಿ, ಸಂತೋಷ ಅನ್ನೋದು ತುಸು ದೂರವಾಗಲಿ ಅಂತಾನ. ಗುಡ್ಡದ ಮಹಾಂತ ಶಿವಯೋಗಿಗಳಲ್ಲಿ ಸಹಿತ ಮಣಿವಾಳಪ್ಪ ಒಂದಿಷ್ಟು ಕಷ್ಟವನ್ನೇ ಕೊಡು, ಯಾಕೆ ಕೊಡು ಅಂತ ಬೇಡದ ಅಂದ್ರ ನಿನ್ನ ಧ್ಯಾನ ಮಾಡಾಕ ನನಗ ಅನುಕೂಲ ಆಗ್ತದ. ಸ್ವಾಮಿ ಒಂದು ಮಾತು ಹೇಳ್ತೀನಿ ನಿಮಗ, ಸಜ್ಜಲ ಗುಡ್ಡದ ಶರಣಮ್ಮ ತಾಯಿ ಅಂತ ತಿಳ್ಕೊಂಡು ಆಗಿ ಹೋಗ್ತಾಳ. ಮಠದೊಳಗ ನಿತ್ಯಲು ದಾಸೋಹವನ್ನ ಮಾಡಬೇಕಾದ್ರ ಈ ಸಜ್ಜಲ ಗುಡ್ಡದ ಶರಣಮ್ಮ ತಾಯಿಯ ವಿಚಾರ ಕರ್ನಾಟಕದ ಸರ್ಕಾರದ ಆಗಿನ ಕಾಲದ ನಿಜಲಿಂಗಪ್ಪನವರನ್ನು ತಿಳ್ಕೊಂಡು ಆಗಿ ಹೋಗ್ತಾರ. ಅವರಿಗೆ ಮುಟ್ಟುತ್ತಾರ. ಅವರಿಗೆ ಮುಟ್ಟದಾಗ ಕರ್ನಾಟಕದ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಹತ್ರ ಬಂದು ಅಂತಾರ, ಇವ ಸರ್ಕಾರ ಮಾಡದಿರತಕ್ಕಂತ ಕಾರ್ಯ ನೀವು ಮಾಡಕತ್ತೀರಿ, ಬಡವರಿಗೆ ಭಕ್ತರಿಗೆ ದಾಸೋಹ ಮಾಡಕತ್ತೀರಿ, ನಿಮಗ ಸರ್ಕಾರದಿಂದ ಏನಾದ್ರೂ ಸಹಾಯವನ್ನ ಬೇಕೇನು ಅಂತಂದ್ರ ಅವಾಗ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಅಂತಾಳೆ, ಇಪ್ಪ ನನ್ನ ಗುರುವಾಗಿರತಕ್ಕಂತ ಗುಡದೂರಿನ ದೊಡ್ಡ ಬಸವಾರ್ಯನ ಜೋಳಿಗೆ ಗುರುವಿನ ಜೋಳಿಗೆ ಬಹಳ ಗಟ್ಟಿ ಅದ. ಆ ಗುರುವಿನ ಜೋಳಿಗೆ ಗಟ್ಟಿ ಇರುವವರೆಗೂ ಸರ್ಕಾರದ ಸಹಾಯ ನನಗ ಬ್ಯಾಡ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡ್ತಾಳ ಸಜ್ಜಲಗುಡ್ಡದ ಶರಣಮ್ಮ ತಾಯಿ. ಯಾಕೆ ಈ ಮಾತು ಹೇಳ್ತೀನಂದ್ರ, ಇವತ್ತ ಎಷ್ಟೋ ಜನ ಏನೆಲ್ಲವನ್ನ ಕುಡಿತೀನಂತ ಬಂದ್ರ ಎಲ್ಲವನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಈಶ್ವರಮೂರ್ತಿಯವರು ಎಷ್ಟೇ ಏನೇ ಬರುವಲ್ಬೇಕ ಎಲ್ಲವನ್ನ ಶಿವನಿಗೆ ಅರ್ಪಣ ಅಂತ ತಿಳ್ಕೊಂಡು ಇವತ್ತ ಯಾವುದು ಬೇಕನ್ನುವಂತ ಭಾವವನ್ನ ಮರೆತು ಶಿವನ ಧ್ಯಾನವನ್ನ ಮಾಡಬೇಕು, ಮಂದಿರವನ್ನ ಕಟ್ಟಬೇಕು, ಮಸೀದಿಗಳನ್ನ ನಿರ್ಮಾಣ ಮಾಡಬೇಕು. ಯಾರ ಕಷ್ಟದೊಳಗದಾರ, ಯಾರು ಏನು ಸಂಕಲ್ಪವನ್ನು ಹೊತ್ತಿ ಬರ್ತಾರ ಆ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುವುದಕ್ಕೋಸ್ಕರವಾಗಿ ಈ ಧರೆಗೊಳಗ ಅವತಾರವನ್ನ ತಾಳಿರ್ತಕ್ಕಂಥ ಸಗರ ನಾಡಿನ ಪುಣ್ಯದ ಜ್ಯೋತಿ ಅದು ಈಶ್ವರ ಮುಕ್ತಿ ಅನ್ನುವಂಥದನ್ನ ನಾವು ಯಾವತ್ತೂ ಮರೆಯಬಾರದು. ಅಂತ ಈಶ್ವರ ಮುಕ್ತಿಯರ ಮನಿ ಬ್ಯಾರಾದ ಬಳಿಕ ಮಡದಿ ಶಾರದಾ ತಾಯಿಯ ಒಡಗೂಡಿಕೊಂಡು ತಂದೆಯ ಒಡಗೂಡಿಕೊಂಡು ಇದೇ ನವನಿಹಾಳ ಪುರದೊಳಗ ಬದುಕನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಮುಂದ ಈ ನವನಿಹಾಳ ಪುರದೊಳಗ ವಾಸವನ್ನ ಮಾಡಿದ ಈಶ್ವರ ಮುಕ್ತ್ಯ ಕಲ್ಮೋಡದ ಚಿನ್ಮಯ ಜ್ಯೋತಿಯಾಗಿರತಕ್ಕಂಥ ದತ್ತ ದಿಗಂಬರ ಮಾಣಿಕೇಶ್ವರ ಹತ್ರ ಬಂದಾಗ ಈಶ್ವರ ಮುಕ್ತ್ಯರವರ ಭವಿಷ್ಯವಾಣಿಯನ್ನು ನುಡಿತಾರೆ. ಆ ವಾಣಿ ಯಾವುದು ಅನ್ನುವಂಥದನ್ನ ಒಂದು ಗೀತೆಯನ್ನು ಹಾಡಿದ ಬಳಿಕ ಕೇಳೋಣ. ನೀ ಮಾಡಿದ ಲೀಲೆ ಮರೆತೆವು ನಾವು, ಮತ್ತೊಮ್ಮೆ ಧರೆಗಿಳಿದು ಬರಬೇಕು ನೀವು. ಗುರುವೇ ನೀನು ಬರಬೇಕು, ಭಕ್ತರ ಬಾಳು ಬೆಳಿಬೇಕು. ನೀ ಮಾಡಿದ ಲೀಲೆ ಮರೆತೆವು ನಾವು, ನೀ ಮಾಡಿದ ಲೀಲೆ ಮರೆತೆವು ನಾವು, ಮತ್ತೊಮ್ಮೆ ಧರೆಗಿಳಿದು ಬರಬೇಕು ನೀವು. ನಿನ್ನಯ ಬರುವಿಕೆಗೆ ಕಾದಿಹೆ ನಾವು, ನಿನ್ನಯ ಬರುವಿಕೆಗೆ ಕಾದಿವೆ ನಾವು, ಮತ್ತೊಮ್ಮೆ ಅವತರಿಸಿ ಬರಬೇಕು ನೀನು. ಗುರುವೇ ಈಶ್ವರ ಬರಬೇಕು, ಭಕ್ತರ ಬಾಳು ಬೆಳಿಬೇಕು.
ಬರಬೇಕು ಭಕ್ತರ ಬಾಳು ಬೆಳಿಬೇಕು. ಮೂಢ ಮನುಜರ ಮೂಢತನ ಕಳೆದು ಮುಕ್ಕಣ್ಣನವತಾರಿ ಬರಬೇಕು ನೀ. ಗುರುವೇ ನೀನು ಬರಬೇಕು ಭಕ್ತರ ಬಾಳು ಬೆಳಿಬೇಕು. ಗುರುವೇ ನೀನು ಬರಬೇಕು ಭಕ್ತರ ಬಾಳು ಬೆಳಿಬೇಕು. ಭಕ್ತರ ಬಾಳು ಬೆಳಿಬೇಕು. ಭಕ್ತರ ಬಾಳು ಬೆಳಿಬೇಕು. ಶ್ರೀ ಗುರು ಈಶ್ವರಲಿಂಗೇಶ್ವರ ಮಹಾರಾಜ ಕಿ. ಮುಂದೆ ಕೂತರು ಸ್ವಲ್ಪ ಮುಂದಕ್ಕೆ ಸರಿ ಇರವ, ಹಿಂದೆ ಬಂದವ್ರ ಜಾಗ ನೀವು ನೋಡ್ಬೇಡ್ರಿ, ನಾ ಅಟೇ ಹೇಳ್ತೀನಿ. ಸ್ವಲ್ಪ ಮುಂದಕ್ಕೆ ಸರಿ, ಯಾಕಂದ್ರೆ ಇವತ್ತ ನಾಳೆಗೆ ಜನ ಭಾಳ ಬರ್ತಾರ. ಅದಕ್ಕೆ ಇನ್ನೊಂದು ಸ್ವಲ್ಪ ಸರಿದೇ ಬಿಡ್ರಿ ಒಮ್ಮೆ, ಯಾಕ ಹಗಲೆಲ್ಲ ಸರಿ ಸರಿ ಅನ್ನೋದು ಇದೇ ಆಗಬಾರ್ದು. ಸರಿ ಅವ್ ಇಟ್ಟೆ ಸಾಕ್ರೆ. ಬಿಡ್ರಿ. ನಮ್ಮ ತಾಯಿಯಂದಿರು ಬಹಳ ಭಕ್ತಿ, ಯಾಕಂದ್ರೆ ಈಶ್ವರ ಮುತ್ತಿನ ಮ್ಯಾಗ ಅಪಾರವಾಗಿರತಕ್ಕಂಥ ಭಕ್ತಿ ಇರುವಂತ ಜನಸಾಗರ ನಮ್ಮ ತಾಯಿಯಂದಿರು. ಕೇಳ ತಮ್ಮ ಹಿಂಗಿಸಿದ ಕೊಡು, ಚಂದ ಕೊಡು. ಏನ್ ಹಾಡಿದ್ರ ಗವಾಯಿಗಳು ಪಾಪ ಪುಣ್ಯಾಕ ಚಂದ ಕೂತವ ಮಕ್ಕಳು. ಅದ್ರಾಗ ನವನಿ ಹಾಳದ ಹುಡುಗರು ಎಷ್ಟು ವಿಚಿತ್ರವತ್ ಹೇಳ್ತೀನಿ ನಿಮಗ. ಸಾಯಂಕಾಲ 7:30 ಬಂದಿವಿ, ಅಲ್ಲಿ ಗಾಡಿ ನಿಂದ್ರಿಸಕತ್ತೀವಿ. ಗಾಡಿ ಹೊರಗೆ ಹೋಯ್ರಿ ಅಂದ್ರೆ ನಮಗ ಅವರು ಗಾಡಿ ಯಾಕೆ ಹೋತ್ ಕೇಳ್ತೀನಿ, ಅಲ್ಲಿ ಹಾಕ್ಯಾರಲ್ರಿ ಪೊಲೀಸ್ ಇದು ಸಿಂಬಲ್ ಅದ್ರ ಹೊರಗೆ, ಅಲ್ಲಿ ಇಲ್ಲಿ ಒಳಗೆ ಹೋಗ್ಬೇಕಂತ ತಿಳ್ಕೊಂಡು ಅವರಿಗೆ ದಾಟಿ ಇಲ್ಲಿ ಬರ್ತೀನಿ. ಇಲ್ಲಿ ಗುಡಿ ಹತ್ರ ಸಣ್ಣ 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 4 ವರ್ಷದ 4 ಹುಡುಗರು ಇರ್ತಾವ. ಅವ್ರಿಗೆ ಕೇಳಿದೆ, ತಂಗಿದೇರಿ ಯಾವ್ರ ಅಂದಿ, ನಮ್ದು ನವನಿ ಹಾಳ ಅಂದ್ರು. ಮತ್ತ ಸಾಲಿಗೆ ಹೋದ್ರಿ ಅಂತ ಕೇಳಿದೆ, ಹೋಗ್ತಿವ್ರಿ ಅಂದ್ರು. ನಿಮಗ ಯಾವ ಸಾಲಿಗೆ ಹೋಗ್ತೀರಿ ಅಂತ ಕೇಳಿದೆ, ಅಂಗನವಾಡಿಗೆ ಹೋಗ್ತಿವ್ರಿ ಅಂದ್ರು. ಹಾಡಕ್ ಬರ್ತದೇನಂತ ಕೇಳಿದೆ, ಬರ್ತದ ಅಂದ್ರು. ಹಾಡು ಒಂದೇ, ಅದ್ ತಗೊಂಡು ಏನ್ ಮಾಡ್ತಿ ಅಂದ್ರು ನನಗ ಅವ್ರು. ಅಲ್ಲ ಹಾಡು ಒಂದೇ, ಅದ್ ತಗೊಂಡು ಏನ್ ಮಾಡ್ತಿ, ಅಲ್ಲಮ್ಮ ಅಂಗನವಾಡಿಗೆ ಹೋಗ್ತೀನಿ ಅಂತೀರಿ, ಹಾಡಕ್ ಬರ್ತದಂತೀರಿ. ಹಾಡ್ರಿಂದಾಗ ನವನಿ ಹಾಳದ 4 ವರ್ಷದ ಹುಡುಗರು, ಅವು 4 ಹೆಸರು ಕೇಳಿದೆ. 4 ಮಂದಿ 4 ತರ ಹೇಳೋರು ನೆನಪುಳಿದಿಲ್ಲ. ಇಷ್ಟು ಚಂದ ಹಾಡು ಅಂಗನವಾಡಿಗೆ ಹೋಗುವಂತ ಹುಡುಗರು ಎಷ್ಟು ಚಂದ ಹಾಡಿದ್ರು. ಅವ್ರು ಹಾಡಿದ್ದು, ನಾ ಹಾಡಿದ್ದಲ್ಲ. ಇಷ್ಟು ಚಂದ ಹಾಡಿದ್ರು, ಎಷ್ಟು ಚಂದ. ಉಪ್ಪಿಟ್ಟಪ್ಪ ಉಪ್ಪಿಟ್ಟು ಅಂಗನವಾಡಿ ಉಪ್ಪಿಟ್ಟು, ಅವ್ರು ಹಾಡಿದ್ದು, ನಾ ಹಾಡಿದಲ್ಲ. ಉಪ್ಪಿಟ್ಟಪ್ಪ ಉಪ್ಪಿಟ್ಟು ಅಂಗನವಾಡಿ ಉಪ್ಪಿಟ್ಟು, ಟೀಚರ್ ತಿಂತಾರ ಇಟ್ಟಿಟ್ಟು, ನಮಗ್ ಕೊಡ್ತಾರ ಇಟ್ಟಿಟ್ಟು ಅಂದ್ರ ಮಕ್ಕಳು. ಕಾರಣ ಅಂದ್ರ ಇಷ್ಟು ನವನಿ ಹಾಳದ ಹುಡುಗರು ಬಹಳಷ್ಟು ಹುಷಾರಿರುವಂತವು. ಇವತ್ತ ಸಣ್ಣ ಸಣ್ಣ ಮಕ್ಕಳು, ಈಗೇನು ಸಣ್ಣ ಹುಡುಗರು ಇಲ್ಲಿ ಅದಾವ, ನೀವ್ ಎಷ್ಟು ಜನ ಕೂತ್ರಿ, ಅರ್ಧ ಜನ ಕಬಡ್ಡಿ ಆಡಕತ್ತಾವ ಕನ್ನಡಿಯಾಗ. ಯಾಕಂದ್ರ ಆ ಒಳ್ಳೆ ವಿಚಾರವನ್ನ ಬದುಕಿನೊಳಗ ಅಳವಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ಮಕ್ಕಳು ನೋಡಾಕ್ ಸಣ್ಣ, ಇವೆಟ್ಟು ವಿಚಿತ್ರ ಹೇಳ್ತೀನಿ ನಿಮಗ. ಶಾಲೆ ಒಳಗ ಮಸ್ತರ ಹುಡುಗರಿಗೆ ಪಾಠ ಮಾಡಕತ್ತಿದ್ದ. ಶಾಲೆ ಒಳಗ ಮಾಸ್ತರ ಹುಡುಗರಿಗೆ ಪಾಠ ಮಾಡಬೇಕಾದ್ರ ಒಂದು ಹುಡುಗೋಗ ಮಾಸ್ತರ್ ಕೇಳಿದಂತ, ತಮ್ಮ ನಿನ್ ಹತ್ರ 3 ಬಾಳೆಹಣ್ಣು ಅದಾವ, ನನ್ನ ಹತ್ರ 1 ಬಾಳೆಹಣ್ಣು ಅದ, ಇವೆರಡು ಕೂಡಿದ್ರೆ ಎಷ್ಟ್ ಆತಾವ ಅಂತ ತಿಳ್ಕೊಂಡು ಮಾಸ್ತರ ಹುಡುಗ ಕೇಳಿದ್ರ, ಅವಾಗ ಹುಡುಗ ಎದ್ ನಿಂತು, ಸರ್ ಇಷ್ಟ ಆತವ್ರಿ ಅಂದ್ರೆ ಮುಗ್ದೋಗ ಬಿಡ್ತಿತ್ತು. ಆ ಹುಡುಗ ಎದ್ ನಿಂದ ಮಾಸ್ತರ್ಗ ಅಂದಂತ, ಸರ್ ನನ್ನ ಹತ್ರ ಬಾಳೆಹಣ್ಣು ಇಲ್ರಿ ಅಂದ. ಅವಾಗ ಮಸ್ತರ್ ಲೆಕ್ಕದ ಪಾಠ ಮಾಡಕತ್ತಿದ, ಅದಾವಂತ ಇಟ್ಕೊಂಡು ಮುಗ್ದೋಗ ಬಿಡ್ತಿತ್ತು. ಯಾವಾಗ ನನ್ನ ಬಳಿ ಬಾಳೆಹಣ್ಣು ಇಲ್ಲ ಅಂದ, ಮಸ್ತರ್ ಕೈಯಾಗ ಕೋಲ್ ತಗೊಂಡು ಹುಡುಗ ಹೊಡಿ 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 ಹೊಡೆದು, ನಿನ್ ಹತ್ರ 3 ಬಾಳೆಹಣ್ಣ,
ನನ್ನ ಹತ್ರ ಒಂದು ಬಾಳೆಹಣ್ಣ, ಇವೆರಡೂ ಕೂಡಿದ್ರೆ ಇಷ್ಟ ಆತವಂತ ಇಟ್ಕೊಂಡ್ರ ನಿಮ್ಮ ಅಪ್ಪನ ಗಂಟೆಯನ್ನು ಹೋಗ್ತಾ ತಿಳ್ಕೊಂಡು ಮಾಸ್ತರ್ ಯಾವಾಗ ಹೊಡೆದ ಹುಡುಗೋಗ ಮಾಸ್ತರ್ ಹೊಡೆದಿದ್ದಕ್ಕೆ ಸಿಟ್ಟು ಬರಲಿಲ್ಲ. ನಿಮ್ಮ ಅಪ್ಪನ ಗಂಟೆಯನ್ನು ಹೋಗ್ತಾ ತಂದಿದ್ನಲ್ಲ ಆ ಮಾತಿಗೆ ಹುಡುಗೋಗ ಬಹಳ ನೋವಾಗಿತ್ತು. ಮುಂದೊಂದು 15 ನಿಮಿಷ ಆದ ಬಳಿಕ ಅದೇ ಮಾಸ್ತರ ಅದೇ ಹುಡುಗೋಗ ಅದೇ ಪ್ರಶ್ನೆ ಮಾಡ್ದ, ಐತಮ್ಮ ನಿನ್ನ ಹತ್ರ 3 ಬಾಳೆಹಣ್ಣು ಅದಾವ, ನನ್ನ ಹತ್ರ 1 ಬಾಳೆಹಣ್ಣದ, ಇವೆರಡೂ ಕೂಡಿದ್ರೆ ಎಷ್ಟ್ ಆತ ಒಂದಾಗ? ಹುಡುಗ ಎದ್ ನಿಂತ ಹೇಳಿದಂತ, ಸರ್ 5 ಆತವ್ರಿ ಎಂದ ಹುಡುಗ. ಮಾಸ್ತರ್ಗ್ ಬಹಳ ಆಶ್ಚರ್ಯ ಆಯ್ತು. ಅಲ್ಲೋ ನಿನ್ನ ಹತ್ರ 3 ಬಾಳೆಹಣ್ಣ, ನನ್ನ ಹತ್ರ 1 ಬಾಳೆಹಣ್ಣ, ಇವೆರಡೂ ಕೂಡಲ 5 ಹ್ಯಾಂಗ್ ಆತ ಅಂತ ತಿಳ್ಕೊಂಡು ಮಾಸ್ತರ್ ಕೇಳಿದ್ನಲ್ಲ. ಅವಾಗ ಹುಡುಗಂತಾನ, ಸರ್ 5 ಆತ ಅಂತ ಇಟ್ಕೊಂಡ್ರ ನಿಮ್ಮ ಅಪ್ಪನ ಗಂಟೆ ಹೋಗ್ತದ ಅದು ಹುಡುಗವ. ಕಾರಣ ಏನು ಅಂದ್ರ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದಾಗ ಅರ್ಥ ಆಗ್ತದ. ಯಾವಾಗ ಜಗದುದ್ಧಾರಕ್ಕಾಗಿ ಧರೆಗಿಳಿದು ಬಂದ ಈಶ್ವರ ಮುತ್ಯ 6 ಜನಗಳ ಬದುಕ ಸ್ವಾಮಿ, 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಇವರ ಒಡಮೂಡಿಕೊಂಡು ಬದುಕು ಮಾಡದ ಇದೇ ನಮ್ಮ ಶರದಾ ತಾಯಿಯವರನ್ನ ಕೈ ಹಿಡದ ಶರದಾ ಮಾತೆಯವರು ಈಶ್ವರ ಮುತ್ಯರನ್ನ ಹೆಂಗ ನೋಡ್ಕೊಂಡ್ರು ಅಂತಂದ್ರ, ಗಂಡನೇ ಗುರುವವ್ವ, ಗಂಡನೇ ದೇವರವ್ವ, ಗಂಡನ ಹೊರತ ಗತಿ ಇಲ್ಲ ಹೆಣ್ಣಿಗೆ ಅಂತ ತಿಳ್ಕೊಂಡು ಶರದಾ ಮಾತೆಯವರು ಇವತ್ತ ನಮ್ಮ ಮಧ್ಯದೊಳಗ ಕಣ್ಣಿಗೆ ಕಾಣುತ್ತಾರ. ಆ ತಾಯಿಯನ್ನ ನೋಡಿದ್ರ ಎಷ್ಟು ಆನಂದ ಅನಿಸ್ತದ ಅಂತಂದ್ರ, ಗುಡ್ಡಾಪುರ ದಾನಮ್ಮ ತಾಯಿ ಇನ್ನೊಂದು ರೂಪವೇ ಅದು ಈಶ್ವರ ಮುತ್ಯರ ಧರ್ಮಪತ್ನಿ ಶಾರದಾ ತಾಯಿಯವರು ಅನ್ನುವಂತ ನಾವು ಯಾವತ್ತು ಮರಿಬಾರದು. ಸದಾವ ಕಾಲ ಬೇಕೆನ್ನುವಂತ ಬೈಕೆ ಇಲ್ಲ. ಇವತ್ತ ಭಕ್ತರು ಬರ್ತಾರ, ಎಲ್ಲವೂ ನಿಮ್ ಮುತ್ಯಂದಂತಾರ. ಎಷ್ಟೋ ಜನ ಪಾದಕ ಶಾರದಾ ತಾಯಿಯವರಿಗೆ ನಮಸ್ಕಾರ ಮಾಡ್ತಾರ, ಎಲ್ಲವೂ ನಿಮಗೆ ಈಶ್ವರ ಮುತ್ಯನ ಆಶೀರ್ವಾದ ಇರ್ಲಿ ಅಂತಾರ. ಕಾರಣ ಅಂತಂದ್ರ ಈಶ್ವರ ಮುತ್ಯರು ಸಹಿತ ತನಗಾಗಿ ಯಾವತ್ತು ಬದುಕು ಮಾಡಲಿಲ್ಲ. ಅವರ ಹಾದಿ ಒಳಗ ಅವರ ಧರ್ಮ ಪತ್ನಿಯವರಾಗಿ ಸದಾವ ಕಾಲ ದೇವರ ಧ್ಯಾನ ಮಾಡಬೇಕು, ಭಕ್ತರಿಗೆ ಒಳ್ಳೆಯದು ಬಯಸುವಂತ ಶಾರದಾ ಮಾತೆಯವರು. ಯಾಕೆ ಈ ಮಾತುಗಳನ್ನ ನೆನಪಿಸಿಕೊಳ್ಳುವುದು ಅಂದ್ರ, ಈಶ್ವರ ಮುತ್ಯ ಮದುವೆಯ ಆದಿಯನ್ನ ತುಳಿಬೇಕು, ಅಧ್ಯಾತ್ಮವನ್ನ ಬದುಕಿನೊಳಗ ಅಳವಡಿಸಿಕೊಳ್ಳಬೇಕು ಅನ್ನುವಂಥದನ್ನ ಆ ಬದುಕಿನೊಳಗ ರೂಢಿಸಿಕೊಂಡಿರ್ತಕ್ಕಂಥ ಆ ಈಶ್ವರ ಮುತ್ಯವರು ಎಲ್ಲಿಗೆ ಬರ್ತಾರೆ? ಕಲ್ಮೋಡದ ಕರುಣಾಮೂರ್ತಿಯಾಗಿರತಕ್ಕಂಥ ಆ ದತ್ತ ದಿಗಂಬರ ಮಾಣಿಕೇಶ್ವರ ಹತ್ರ ಬರಬೇಕಾದ್ರ, ಆ ದತ್ತ ದಿಗಂಬರ ಮಾಣಿಕೇಶ್ವರರು ಸಾಮಾನ್ಯದವರಲ್ಲ, ಸಿರಿವಂತಿಕೆ ಮನಿ ಉಳ್ಳವರು, ಏನೆಲ್ಲ ಸಂಪತ್ತಿರುವಂತವರು. ಆದ್ರೆ ವೈರಾಗ್ಯವನ್ನ ತಾಳಿ ಆ ಮುಲ್ಲಾಮಾರಿ ತೀರದ ದಂಡಿಯಲ್ಲಿ ಬದುಕನ್ನ ಸಾಗಿಸ್ಬೇಕಾದ್ರ, ಕಲ್ಮೋಡಕ ಹೋಗ್ಬೇಕಾದ್ರ ಆ ಈಶ್ವರ ಮುತ್ಯರು ಹೋದ್ರು, ದೂರಿಂದ ನಮಸ್ಕಾರ ಮಾಡಿದ್ರು. ಹತ್ರ ಯಾವತ್ತು ಯಾರನ್ನ ಬರಗೊಡ್ತಿದ್ದಿಲ್ಲ. 1 ಸಾರಿ 2 ಸಾರಿ ಅನೇಕ ಬಾರಿ ಹೋಗ್ಬೇಕಾದ್ರ ಈಶ್ವರ ಮುತ್ಯರಲ್ಲಿರುವಂತ ಚೈತನ್ಯವನ್ನ ಗುರುತಿಸಿರ್ತಕ್ಕಂಥ ಮಹಾಸಂತ ಕಲ್ಮೋಡದ ಕರುಣಾಮೂರ್ತಿ ದತ್ತ ದಿಗಂಬರ ಮಾಣಿಕೇಶ್ವರರು. ಯಾವಾಗ ಜಂಬಿಗೆ ಇನ್ನೋರ್ವ ವ್ಯಕ್ತಿಯನ್ನ ಕರ್ಕೊಂಡು ಈಶ್ವರ ಮುತ್ಯರು ಹೋಗಿದ್ರು, ಈಶ್ವರ ಮುತ್ಯರನ್ನ ಕರೆದು ಅವರು ಕಲ್ಮೋಡದ ಮಹಾಪುಣ್ಯ ಪುರುಷರಾಗಿರತಕ್ಕಂಥ ದತ್ತ ದಿಗಂಬರ ಮಾಣಿಕೇಶ್ವರರು ಚಾ ಕೊಡ್ತಿದ್ರು, ಆ ಕರಿ ಚಾ ಕೊಡ್ತಿದ್ರು, ಹಣ್ಣು ಹಂಪಲ ಕೊಡ್ತಿದ್ರು, ಏನ್ ಆಶೀರ್ವಾದವನ್ನ ಮಾಡ್ತಿದ್ರು. ಆ ಪಡ್ಕೊಂಡಿರುವಂತ ಭಕ್ತರು ಒಂದೊಂದು ರೀತಿಯಾಗಿ ಬದುಕಿನೊಳಗ ಆನಂದವನ್ನ ಪಡುತ್ತಿದ್ರು. ಹತ್ತರವನ್ನ ಕರೀದೇ ಇರತಕ್ಕಂಥ ಕಲ್ಮೋಡದ ಸಂತ ದತ್ತ ದಿಗಂಬರ ಮಾಣಿಕೇಶ್ವರ ಯಾವಾಗ ಈಶ್ವರ ಮುತ್ಯರವರ ವೈರಾಗ್ಯವನ್ನ ನೋಡಿದ್ರು, ಅವರ ಮುಖದೊಳಗಿರುವಂತ ಚೈತನ್ಯವನ್ನ ಗುರುತಿಸಿದ್ರು, ಇವನಿಂದ ಲೋಕ ಉದ್ಧಾರ ಆಗ್ತದ, ಇವನಿಂದ ಭಕ್ತರ ಕಷ್ಟ ದೂರ ಆಗ್ತದ, ಈಶ್ವರ ಮುತ್ಯನಿಂದ ಲೋಕ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ಯಾವತ್ತು ದೂರಿನಿಂದ ದೃಷ್ಟಿಯನ್ನು ಬೀರುವಂತ ಕಲ್ಮೋಡದ ಕರುಣಾಮೂರ್ತಿ ಈಶ್ವರ ಮುತ್ಯರನ್ನ ಹತ್ತರ ಕರೆದು ಒಂದು ಬುಟ್ಟಿಯ ಸೀತಾಫಲವನ್ನ ಈಶ್ವರ ಮುತ್ಯಾಗ ಆಶೀರ್ವಾದ ಮಾಡ್ತಾರ. ಅಪ್ಪ, ಇಲ್ಲಿವರೆಗೂ ಬಂದೀರಿ, ನನ್ನಿಂದ ಏನೋ ಬೇಕೆನ್ನುವಂತ ಬೈಕೆಯನ್ನ ನಿನ್ನಲ್ಲಿ ಅಳವಡಿಸಿಕೊಳ್ಳಿಲ್ಲ, ಆದ್ರೂ ನಿನ್ನ ತಪಸ್ಸ ಕೂಗಿ ಕರೀಕತ್ತಾದ, ನಿನ್ನಲ್ಲಿರುವಂತ ಕಿಂಕರತ್ವ ನನಗ ಆಶೀರ್ವಾದ ಮಾಡಂತ ಹೇಳಕತ್ತಾದ. ಈ ಸೀತಾಫಲ ಏನು ಆಶೀರ್ವಾದ ಮಾಡೀನಿ, ಆದ್ರ ಒಂದು ಮಾತು ಒಂದ ಕಲ್ಮೋಡದ ಯೋಗಿ ದತ್ತ ದಿಗಂಬರ ಮಾಣಿಕೇಶ್ವರ, ಈಶ್ವರ ಮದುವೆಯಾಗಿರಿ, ಸಂಸಾರಿ ಅದಿ, ಆದ್ರ ನಿನಗ ಮಕ್ಕಳ ಸಂತಾನ ಇಲ್ಲ. ಈಶ್ವರ ಮುತ್ತೆ ಕೈ ಮುಕ್ಕೊಂಡು ನಿಂತ,
ನಿನಗ ಮಕ್ಕಳ ಸಂತಾನ ಇಲ್ಲ, ಆದ್ರೆ ಒಂದು ಮಾತ, ಈ ಜಗತ್ತಿನೊಳಗಿರುವಂತ ಎಲ್ಲ ಜನಗಳೇ ನಿನಗ ನಿನ್ನ ಮಡದಿಯಾಗಿರತಕ್ಕಂತ ಶಾರದಾ ಮಾತೆಯೇ ಈ ಜಗತ್ತಿನೊಳಗಿರುವಂತ ಜನಗಳೇ ನಿನಗ ಮಕ್ಕಳಾಗ್ತಾರೆ, ಚಿಂತೆ ಮಾಡಬೇಡಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದ. ಇವತ್ತು ನಾವೆಲ್ಲ ಬಂದೀವಿ, ನಾವೆಲ್ಲರೂ ಈಶ್ವರ ಮುತ್ಯರ ಮಕ್ಕಳು. ಕಾರಣ ಅಂತಂದ್ರ ನಂಬಿ ಬರುವಂತ ಭಕ್ತರೇ ನಿನಗ ಮಕ್ಕಳಾಗ್ತವಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದರು. ಎಷ್ಟು ಹಣ್ಣುಗಳನ್ನ ಪಟ್ಟೀನಿ, ಅದರ ಮ್ಯಾಗ ನೀನು ಗುಡಿಗಳನ್ನ, ಮಂದಿರಗಳನ್ನ, ಮಸೀದಿಗಳನ್ನ ನಿರ್ಮಾಣವನ್ನ ಮಾಡುವಂತ ಭಾವ ನಿನ್ನಲ್ಲಿರ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದ ಬಳಿಕ ದತ್ತ ದಿಗಂಬರ ಮಾಣಿಕೇಶ್ವರನ ವೈರಾಗ್ಯದ ಮಾತುಗಳನ್ನ, ಅಧ್ಯಾತ್ಮದ ತುದಿಯನ್ನು ಏರುವಂತ ಈಶ್ವರ ಮುಕ್ತರ ಅರ್ಥೈಸಿಕೊಂಡು ಊರಿಗೆ ಬರ್ತಾರೆ. ಕೆಲವು ದಿನಗಳ ಕಾಲ ಇದ್ದು ಏನಾದ್ರೂ ಸಮಾಜದೊಳಗ ಕೊಡುಗೆಯನ್ನು ಕೊಡಬೇಕು, ಧರ್ಮದ ಕಾರ್ಯವನ್ನ ಮಾಡಬೇಕು, ಧರ್ಮ ಅಂಧಕಾರದೊಳಗಿರಬೇಕಾದ್ರ ಸುಜ್ಞಾನದತ್ತ ತರಬೇಕಂತ ತಿಳ್ಕೊಂಡು ಮೊಟ್ಟ ಮೊದಲ ರಾಮತೀರ್ಥವನ್ನ ನಿರ್ಮಾಣವನ್ನ ಮಾಡ್ತಾರೆ. ರಾಮತೀರ್ಥ ನಿರ್ಮಾಣವನ್ನ ಮಾಡಿ ಶ್ರವಣಕುಮಾರ ಸಮಾಧಿ, ಅನೇಕ ರೀತಿಯಾಗಿ ಹನುಮಾನ ದೇವಾಲಯ, ವೀರಭದ್ರೇಶ್ವರ ಮಂದಿರ, ಲಕ್ಷ್ಮೀ ದೇವಾಲಯ, ನಗರೇಶ್ವರ ದೇವಾಲಯ ಇವೆಲ್ಲವನ್ನ ನಿರ್ಮಾಣ ಮಾಡಬೇಕಾದ್ರ ಅಂಬಾ ಭವಾನಿಯ ಮಂದಿರವನ್ನ ಕಟ್ಟುತ್ತಿರುತ್ತಾರೆ. ಅಂಬಾ ಭವಾನಿಯ ಮಂದಿರವನ್ನ ಕಟ್ಟಬೇಕಾದ್ರ ಸ್ವಾಮಿ ಸಾಮಾನ್ಯದವಳಲ್ಲ, ತುಳಜಾಪುರದ ಅಂಬಾ ಭವಾನಿ. ಇವತ್ತು ಒಂದು ಸತ್ಯವಾದ ಮಾತು ಹೇಳ್ತೀನಿ, ಯಾರು ತಾಯಿಯನ್ನು ನಂಬಿ ಜೀವನ ಮಾಡ್ತಾರೆ ಅಂಬಾಭವನಿ ಯಾವತ್ತು ಕೈ ಬಿಟ್ಟಿಲ್ಲ. ನವರಾತ್ರಿ ಒಳಗ, ದಸರಾದೊಳಗ ಎಷ್ಟೋ ಜನ ಹೆಣ್ಣು ಗಂಡು ಸಣ್ಣ ತುಳಜಾಪುರದ ಅಂಬಾಭವನಿ ಕೃಪೆಗಾಗಿ ಒಂದು ಮಾತು ಹೇಳ್ತೀನಿ, ಅಂಬಾಭವಾನಿ ಎಷ್ಟು ದೊಡ್ಡವಳ ಅನ್ನಕ್ಕ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಹೆಸರು ನೀವೆಲ್ಲ ಕೇಳಿರಬಹುದು. ನೀವು ಗುರ್ತಾಗಂಗೆ ಹೇಳಬೇಕಾಗಿತ್ತಂದ್ರ ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜ ಏನ್ ಅದಾನ, ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜನ ಗುರು ಲಚ್ಚಾನದ ಸಿದ್ಧಲಿಂಗ ಮಹಾರಾಜ. ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಒಂದು ಸಾರಿ ತುಳಜಾಪುರದ ಅಂಬಾಭವಾನಿಯ ದರ್ಶನಕ್ಕೆ ಹೋಗಬೇಕಾದ್ರ ಅವರ ಜೊತೆಗೆ ಸಿಂದಗಿಯ ತಾಲೂಕಿನೊಳಗಿರುವಂತ ಕನ್ನೋಲಿ ಎನ್ನುವಂತ ಗ್ರಾಮ, ಆ ಕನ್ನೋಲಿ ಒಳಗ ಬಸವಲಿಂಗಪ್ಪ ಅನ್ನುವಂತ ಒಬ್ಬ ಶರಣ, ಆ ಶರಣನ ಕರ್ಕೊಂಡು ತುಳಜಾಪುರದ ಅಂಬಾಭವಾನಿ ದರ್ಶನಕ್ಕೆ ಹೋಗಬೇಕಾದ್ರ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ, ಕನ್ನೋಲಿಯ ಶರಣ, ಅಂಬಾಭವಾನಿಯ ದರ್ಶನಕ್ಕಾಗಿ ಪಾದಯಾತ್ರೆ ಮುಖಾಂತರವಾಗಿ ನಡೆದುಕೊಂಡು ಹೋಗಬೇಕಾದ್ರ ದಾರಿ ಉದ್ದಗಲಕ್ಕೆ ನಡೆದಾರ. ಹೊತ್ತು ಮುಳುಗುತ್ತಿತ್ತು, ಕತ್ತಲಾಗತಿತ್ತು. ತಡರಾತ್ರಿ ಆಗುವ ಗಳಿಗೆ ಒಳಗ ಅಕ್ಕಲಕೋಟೆ ತಾಲೂಕಿನೊಳಗೆ ಬರುವಂತ ಮೈಂದರಿಗಿ ಎನ್ನುವಂತ ಗ್ರಾಮ, ಅಲ್ಲಿ 27 ಮಂದಿರ. ಆ 27 ಗುಡಿ ಒಳಗ ಹೊತ್ತು ಮುಳುಗಿಯಾದ, ಕತ್ತಲಾಗ್ಯಾದ, ಬೆಳಗ್ಗೆ ಎದ್ದು ಹೋಗ್ಬೇಕಂತ ತಿಳ್ಕೊಂಡು ಲಚ್ಚಾನದ ಸಿದ್ಧಲಿಂಗ ಮಹಾರಾಜ, ಕನ್ನೋಲಿಯ ಶರಣ 27 ಗುಡಿ ಒಳಗ ವಸ್ತಿ ಮಾಡಬೇಕಾದ್ರ ಕನ್ನೋಲಿಯ ಶರಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜಗಂತಾನೆ, ಯಪ್ಪ ನಡೆದು ದನುವಾಗ್ಯಾದ, ಹಸಿವೆ ಬಾಳಾಗ್ಯಾದ, ಯಾಗ ಮಾಡಬೇಕಂತ ತಿಳ್ಕೊಂಡು ಕನ್ನೋಲಿಯ ಶರಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜಗ ಕೇಳದರ. ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಅಂತಾನ, ಹೋಗೋ ಮೈಂದೂರಿಗೆ ಪುರದೊಳಗ ಯಾರ ಮನೆಯ ಬಾಗಿಲವನ್ನ ತೆಗೆದಾವ ಅವರ ಮನೆಯೊಳಗ ಪ್ರಸಾದವನ್ನ ಇಸ್ಕೊಂಡ ಬಾ ಅಂದಾಗ ಕನ್ನೋಲಿಯ ಶರಣ ಮೈಂದೂರಿಗೆ ಪುರವನ್ನೆಲ್ಲ ತಿರುಗಾಡಿದ. ಎಲ್ಲರ ಮನೆಯ ಬಾಗಿಲ ಮುಚ್ಚಿತ್ತು, ಊರ ಸ್ತಬ್ಧವಾಗಿತ್ತು, ಎಲ್ಲರೂ ಮಲಗಿಕೊಂಡಿದ್ದರು. ಹಸಿವೆಯಿಂದ ಬಳಲುವಂತ ಆ ಕನ್ನೋಲಿಯ ಶರಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜಗಂತಾನೆ, ಯಪ್ಪ ಎಲ್ಲರೂ ಮಲಗಿಕೊಂಡಾರ, ಎಲ್ಲರ ಮನೆಯ ಬಾಗಿಲ ಮುಚ್ಚಾವ, ತ್ಯಾಗ ಮಾಡಬೇಕು, ಹಸುವೆ 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 ಅಂತ ತಿಳ್ಕೊಂಡು ಕನ್ನೋಲಿಯ ಶರಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಹೇಳಬೇಕಾದ್ರ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಕನ್ನೋಲಿಯ ಶರಣಗಂತಾನ, ಏ ಹುಚ್ಚ, ನಾವು ಎಲ್ಲಿಗೆ ಹೊಂಟೀವಿ ಅಂತ ಕೇಳದ. ತುಳಜಾಪುರದ ಅಂಬಾಭವಾನಿಗೆ ಹೊಂಟೀವಿ ಅಂತಂದ. ಆ ತುಳಜಾಪುರದ ಅಂಬಾಭವಾನಿ ಏನಾಗ್ಬೇಕು? ನಮಗ ತಾಯಿ ಆಗ್ಬೇಕು. ಮಕ್ಕಳಿಗೆ ಹಸಿವೆಯಾದಾಗ ಉಣಿಸಬೇಕಾಗಿದ್ದು ತಾಯಿ ಕರ್ತವ್ಯ ಅಂದ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ. ಮಾತಾಡ್ಕೋತ ಕುಂತಿದ್ರು. ತಡರಾತ್ರಿಯ ಸಮಯ, ತಡರಾತ್ರಿಯ ಗಳಿಗೆ ಒಳಗ ಓಡುವ ಹೆಣಮಗಳು ಹಸುರು ಸೀರೆಯನ್ನು ಉಟ್ಟಾಳ, ಹಸುರು ಕುಪ್ಪಸವನ್ನು ತೊಟ್ಟಾಳ, ಹಸುರು ಬಳೆಗಳನ್ನು ಧರಿಸಿಕೊಂಡಾಳ, ಹಣಿಯ ಮಧ್ಯದೊಳಗ ಕುಂಕುಮವನ್ನು ಧರಿಸಾಳ, ಕೈ ಒಳಗ ಪ್ರಸಾದ
ತಡರಾತ್ರಿಯ ಸಮಯದೊಳಗ ಕೈಯೊಳಗ ಪ್ರಸಾದವನ್ನು ತೆಗೆದುಕೊಂಡು ಬಂದು ಇರಬದ್ಯರ ಗುಡಿ ಒಳಗಿರುವಂತ ಲಚ್ಚಾನದ ಸಿದ್ಧಲಿಂಗ ಮಹಾರಾಜಗ ಕಂದೋಳಿಯ ಶರಣಗ ಪ್ರಸಾದ ಮಾಡಿಸ್ಯಾಳ. ಓರ್ವ ಹೆಣ್ಮಗಳು ಪ್ರಸಾದ ಮಾಡಿಸಿ ತನ್ನ ಪಾಲಿಗೆ ತಾವು ಹೋಗ್ಯಾರ. ಮುಂಜಾನೆ ಬೆಳಿಗಾಗ್ಯಾದ. ಉಂಡು ಮಲಕೊಂಡಿರುವಂತ ಕಂದೋಳಿಯ ಶರಣ ಬೆಳಗಾದ ತಕ್ಷಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜಗಂತಾನ, ಯಪ್ಪ ಬೆಳಿಗಾಗ್ಯಾದ, ನಡಿ ಹೋಗಾಮಿ ಎಂದ. ಅವಾಗ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಅಂತಾನ, ಎಲ್ಲಿ ಹೋಗಾಮಿ ಅಂತ ಕೇಳದ. ನಾವು ತುಳಜಾಪುರದ ಅಂಬಾಭವನಿ ಪಾದಯಾತ್ರೆ ಮುಖಾಂತರವಾಗಿ ದರ್ಶನ ಕೊಂತೀವಲ್ಲ, ತುಳಜಾಪುರ ಅಂಬಾಭವನಿ ಹೋಗಮ್ ನಡಿ ಅಂತಂದ. ಅಲ್ಲಿಗ್ಯಾಕೆ ಹೋಗಾಮಿ ಅಂತ ಕೇಳಿದ ಲಚ್ಚಾನ ಸಿದ್ಧಲಿಂಗ ಮಹಾರಾಜ. ಮತ್ತ ಪಾದಯಾತ್ರೆಗೆ ಹೊಂಟಿವಲ್ಲ ಹೋಗಮ್ ಅಂದಾಗ ಅವಾಗ ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಅಂತಾನ, ಅಪ್ಪ ಯಾವ ತುಳಜಾಪುರದ ಅಂಬಾಭವನಿಗೆ ಪಾದಯಾತ್ರೆ ಮುಖಾಂತರವಾಗಿ ಹೊಂಟೀವಿ, ತಡರಾತ್ರಿಯ ಸಮಯದೊಳಗ ಹಸಿವಿಯಿಂದ ಬಳಲಬೇಕಾದ್ರ ಮಾನವಳ ರೂಪದೊಳಗ ಬಂದು ನಮಗ ಪ್ರಸಾದ ಮಾಡಿಸಿ ಹೋದವಳೆ ಅದು ತುಳಜಾಪುರದ ಅಂಬಾ ಭವಾನಿ ಎಂದ. ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಾಂಬ ಜಗದಂಬ ಗೌರಾಂಬ ತುಳಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಕಾನಾಂಬೆ ಎಂದೆಸರಾದೇನಿ ಗುಡ್ಡಪುರದ ಜಗದಂಬೆ ಕಾನಾಂಬೆ ಎಂದೆಸರಾದೇನಿ ಗುಡ್ಡಪುರದ ಜಗದಂಬೆ ಕೊಲ್ಲಾಪುರದ ಮೂಕಾಂಬೆ ಕೊಲ್ಲಾಪುರದ ಮೂಕಾಂಬೆ ಎಲ್ಲ ದೇವರ ಸಿರಿಯಂಬೆ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಬಾದಾಮಿಯೋಳು ವನದ ಶಂಕರಿ ನಾಮದಿಂದ ನೀ ಬಾದಾಮಿಯೋಳು ಜಗದಂಬೆ ಕೊಲ್ಲಾಪುರದ ಮೂಕಾಂಬೆ ಕೊಲ್ಲಾಪುರದ ಮೂಕಾಂಬೆ ತುಳಜಾಪುರದ ತುಳದಂಬೆ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಭಕ್ತರಗಿಯನೇ ಭಾಗಮ್ಮ 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 ಭಕ್ತರಗಿಯ ಭಾಗಮ್ಮ 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 ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಭಕ್ತರಗಿಯದಿ ಭಾಗಮ್ಮ
ದೇವತೆ ದುರ್ಗ ದೇವತೆ ಕಂಜುಡಪುರದ ಚೋಡಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬ ಗೌರಮ್ಮ ಜಗದಂಬ ಗೌರಮ್ಮ ತುಳಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ शांभवी माता की सद्गुरु ईश्वर लिंगेश्वर महाराज की ಲುಚ್ಚಾಣದ ಸಿದ್ಧಲಿಂಗ ಮಹಾರಾಜಗ ತುಳಜಾಪುರದ ಅಂಬಾ ಭವಾನಿ ದಾರಿಯ ಮಧ್ಯದೊಳಗೆ ದರ್ಶನವನ್ನು ಕೊಟ್ಟು ಪ್ರಸಾದವನ್ನ ಉಣಬಡಿಸಿದಳುನ್ನುವಂತ ಐತಿಹಾಸಿಕವಾಗಿರತಕ್ಕಂತ ಚಾರಿತ್ರ್ಯ. ತಮ್ಮ ಬಾರು ಕೂಡಲ್ಲಿ ಕುರ್ಚಿದ್ದಲ್ಲಿ ಏನ್ ಹಾಡಿದ್ರು ಅವನಿಗೆ ಏನೋ ನಡೆದ ತಿಳ್ಕೊಂಡು ಬಂದಾನ. ಯಾಕಂದ್ರ ಎಲ್ಲರಿಗೂ ಸುಮ್ ಕೊಡಿಸ್ಬೋದು, ಹುಡುಗರು ಸುಮ್ ಕೊಡ್ಸೋದು ಬಹಳ ಕಷ್ಟ. ಇವೆಟ್ಟು ವಿಚಿತ್ರ ಇದಾವ ಅಂತ ಹೇಳ್ತೀನಿ, ಸ್ವಲ್ಪ ಕೇಳ್ರಿ. ಶಾಲಿ ಒಳಗ ಟೀಚರ್ ಹೇಳಿದ್ರಂತ, ತಮ್ಮ ನಾಳೆಗೆ ನೀವು ಸಾಲಿಗೆ ಬರಬೇಕಾದ್ರ 4 ಶಬ್ದ ಬರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಟೀಚರು ಸಾಲಿ ಬಿಡಬೇಕಾದ್ರೆ ಹೇಳದಾಗ ಆಯ್ತಂತ ತಿಳ್ಕೊಂಡು ಎಲ್ಲ ಹುಡುಗರು ಸಾಲಿ ಬಿಡಬೇಕಾದ್ರ ಟೀಚರ್ ನಾಳೆಗೆ ಬರಬೇಕಾದ್ರ 4 ಶಬ್ದ ಬರ್ಕೊಂಡು ಬಾ ಅಂದಾರ ಅಂತ ತಿಳ್ಕೊಂಡು ಮನೆಗೆ ಬಂದ್ರು. ಶಾಲೆ ಒಳಗೆ ಎಲ್ಲಾ ಹುಡುಗರು ಶಾಣೆ ಇರ್ತಾವ್ರ ಅನ್ನಂಗೂ ಇಲ್ಲ, ಎಲ್ಲಾ ಹುಡುಗರು ದೊಡ್ಡ ಇರ್ತಾವ ಅನ್ನಂಗಿಲ್ಲ. ಶಾಣೆ ಇರೋರು ಇರ್ತಾರ, ಅದ್ರಾಗ 1-2 ದೊಡ್ಡ ಇರೋರು ಇರ್ತಾರ. ಹೇಳ್ತೀನಿ ನಿಮಗ, ಎಲ್ಲ ಹುಡುಗರು ಬೆಳಿಗ್ಗೆ ಆದ ತಕ್ಷಣ ಅವ್ರಿಗೆ ಏನೇನೇ ತಿಳಿತದ 1-4 ಶಬ್ದ ಬರ್ಕೊಂಡು ಸಾಲಿಗೆ ಹೋಗಿ ತಯಾರಾದ್ರು. ಅದ್ರೊಳಗ ಒಂದು ಹಸಿ ದೊಡ್ಡ ಹುಡುಗ, ಅದು ಬಹಳ ದೊಡ್ಡ ಇರುವಂತ ಹುಡುಗ ಟೀಚರ್ 4 ಶಬ್ದ ಬರ್ಕೊಂಡು ಬಾ ಅಂದಾರ ಅಂತ ತಿಳ್ಕೊಂಡು ಸೀದಾ ಅವ್ರ ಅವನ ಹತ್ರ ಬಂದ, ಅವ್ರ ಮಮ್ಮಿ ಹತ್ರ ಬಂದ. ಖರೆ ಹೇಳ್ತೀನಿ ನಿಮಗ, ಮಕ್ಕಳು ಬೇಕಾದಷ್ಟು ಜಿದ್ದ ಮಾಡಲೇಕ, ಬೇಕಾದಷ್ಟು ಕೇಳಲೇಕ, ಬೇಕಾದಷ್ಟು ಹಠ ಮಾಡಲೇಕ ತಾಯಿಗೆ ಸಿಟ್ಟು ಬರಂಗಿಲ್ಲ. ಒಂದು ಟೈಮ್ನ್ಯಾಗ ಮಾತ್ರ ಬಹಳ ಸಿಟ್ಟು ಬರ್ತದ. ಯಾವಾಗ ಸಿಟ್ಟು ಬರ್ತದಂದ್ರ, ತಾಯಿ ಆದವಳು ರೊಟ್ಟಿ ಮಾಡೋ ಕತ್ತಿರಬೇಕು, ಒಲಿ ಹತ್ತಿರಬಾರ್ದು, ಕಟ್ಟಿಗೆ ಹಸಿ ಇರಬೇಕು, ಹೊಗಿ ಬಾಳ ಆಗಿರಬೇಕು, ಕಣ್ಣೊಂದು ಮೂಗಿನೊಂದು ಸೋರ್ತಿರ್ಬೇಕು. ಈ ಟೈಮ್ನ್ಯಾಗ ತಾಯಿಗೆ ಬಹಳ ಸಿಟ್ಟು ಬರ್ತದ. ಇಲ್ಲಿ ಏನಾಗಿತ್ತಂದ್ರ, ಮಳಿ ಬಂದಿತ್ತು, ಕಟ್ಟಿಗೆ ಹಸಿ ಇತ್ತು, ಒಲಿ ಹತ್ತಲಾಗಿತ್ತು, ಹೊಗಿ ಬಾಳ ಆಗಿತ್ತು. ರೊಟ್ಟಿ ಮಾಡುವಂತ ಅವಸರದೊಳಗ ಮಗ ಬಂದು ತಾಯಿ ಕೇಳಿದಂತ. ಮಗ ಬಂದು ತಾಯಿ ಕೇಳದ, ಯವ್ವ ಅಂದ. ಯಾಕ ಅಂತ ಕೇಳಿದಳು. ನನಗೊಂದು ಶಬ್ದ ಹೇಳುವಂತಂದಾಗ ಹೊಗಿ ಬಾಳಾಗಿತ್ತು, ಕಣ್ಣ ನೀರು ಬಳ 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 ಸೋರ್ತಿತ್ತು. ಸಿಟ್ಟಿನಾಗ ತಾಯಿ ಮಗನಿಗೆ ಏನಂದಳು, ಹೋಗು ಅಂದಳು. ಸಿಟ್ನ್ಯಾಗ ಮಗನಿಗೆ ತಾಯಿ ಹೋಗು ಅಂದಾಗ ಈ ಮಗ ಏನ್ ತಿಳ್ಕೊಂಡ, ನಮ್ಮವ್ವ ನನಗೊಂದು ಶಬ್ದ ಹೇಳ್ಯಾಳ ಅಂತ ತಿಳ್ಕೊಂಡು ಹೋಗು ಅಂತ ಬರ್ಕೊಂಡ. ಟೀಚರ್ 4 ಶಬ್ದ ಹೇಳ್ಯಾರ, 1 ಶಬ್ದ ಸಿಕ್ತಂತ ತಿಳ್ಕೊಂಡು ಹೋಗು ಅಂತ ಬರ್ಕೊಂಡ. ಇನ್ನ 3 ಶಬ್ದ ಬೇಕಾಯ್ತು. 2ನೇ ಶಬ್ದ ಬೇಕಂತ ತಿಳ್ಕೊಂಡು ಸೀದಾ ಅವ್ರ ಮನ್ಯಾಗ ಅವ್ರಪ್ಪ ಕುಂತಿದ್ದ ಬೆಡ್ರೂಮ್ನ್ಯಾಗ. ನಿನ್ನೆ ಬಹಳ ಜನ ಮೊಬೈಲ್ದಾಗ ಕೈಯಾಡ್ಸಕತ್ತಿದ್ರು. ಕ್ರಿಕೆಟ್ ನಡೀತಲ್ರಿ ಹೂವ, ಅವ್ರಪ್ಪ ಬೆಡ್ರೂಮ್ನಾಗ ಕ್ರಿಕೆಟ್ ನೋಡ್ಕೋತ ಕೂತಿದ್ದ. ಹೋಗಿ ಮಗ ತಂದಿ ಕೇಳಿದಂತ, ಯಪ್ಪ ನನಗೊಂದು ಶಬ್ದ ಹೇಳುವಂತಂದಾಗ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ನಡೆದಿತ್ತು. ಇಂಡಿಯಾದವರು 4 ಹೊಡೆದಿದ್ರು. ಅದೇ ಗುಂಗ್ನೆ ಕೂತಿರ್ತಕ್ಕಂತ ತಂದಿ ಮಗನಿಗೆ ಏನಂದ್ರ ಸೂಪರ್ ಶಾಟ್ ಅಂದ ಮಗ. ಅವ ಇಂಡಿಯಾದವ್ರು 4 ಹೊಡೆದಿದ್ರು, ಅದೇ ಗುಂಗ್ನಾಗಿರುವಂತ ತಂದಿ ಮಗ ಶಬ್ದ ಕೇಳಿದಕ್ಕ ಸೂಪರ್ ಶಾಟ್ ಅಂದ. ಇವ ಏನ್ ಮಾಡ್ಕೊಂಡ, 2ನೇದು ಸೂಪರ್ ಶಾಟ್ ಅಂತ ಬರ್ಕೊಂಡ. ಇನ್ನ 2 ಶಬ್ದ ಬೇಕಾಗಿತ್ತು. ಹೇಳ್ತೀನಿ ಮಗ, ಅವಾಗ ಊರು ಹೊರಗೆ ಬರಬೇಕಾದ್ರ ಅಲ್ಲೊಂದು ಗಿಡದ ಕೆಳಗ ಒಂದು ಹುಡುಗ ಒಂದು ಹುಡುಗಿ ಮಾತಾಡ್ಕೋತ ಕೂತಾಗ ಹುಡುಗ ಕೇಳಿದ್ರಂತ, ಕಲಬುರಗಿ ಶೆಟ್ಟಿ ಟಾಕೀಸ್ ಚಲೋ ಸಿನಿಮಾ ಬಂದದ, ನೋಡಕ್ ಹೋಗೋಣ ಬಾ ಅಂದಾಗ ಈ ಮಗ ಕಾಲೇಜ್ ಕಲಿಯೋದು ಬಿಟ್ಟು ಯಾವ ಮೂಡ್ನಾಗಿದ್ನೇನು. ಹುಡುಗಿಗೆ ಏನಂತಾನ, ಇಂದು ಬೇಡ ಪ್ರಿಯೆ ನಾಳೆ ಹೋಗೋಣ ಅಂದ. ಇಂದು ಬೇಡ ಪ್ರಿಯ ನಾಳೆ ಹೋಗೋಣ ಅಂದಾಗ ಹಿಂದೆ ಕೂತಿರ್ತಕ್ಕಂಥ ಹುಡುಗ 3ನೇ ಶಬ್ದ ಏನು ಬರ್ಕೊಂಡ, ಇಂದು ಬೇಡ ಪ್ರಿಯ ನಾಳೆ ಹೋಗೋಣ ಅಂತ ಬರ್ಕೊಂಡ. ಇನ್ನೊಂದು ಶಬ್ದ ಬೇಕಾಗಿತ್ತು.
ಅವೆಲ್ಲ ಬರ್ಕೋತ ಸಾಲಿಗೆ ಬರಬೇಕಾದ್ರ ಎದುರು ಒಬ್ಬ ವಕೀಲ್ ಹೊಂಟಿದ್ದ. ಅವನಿಗೆ ಕೇಳಿದ್ನಂತ, ಸರ್ ನೀವೆಲ್ರಿ ಕೆಲಸ ಮಾಡೋದು? ನಾ ಕರ್ನಾಟಕ ಸರ್ಕಾರದಾಗ ಅಂದ. 4ನೇದು ಕರ್ನಾಟಕ ಸರ್ಕಾರ ಅಂತ ಬರ್ಕೊಂಡ. ಸ್ವಲ್ಪ ಚಂದ ಕೇಳ್ರಿ. 1ನೇದು ಹೋಗು, 2ನೇದು ಸೂಪರ್ ಶಾಟ, 3ನೇದು ಇಂದು ಬೇಡ ಪ್ರಿಯ ನಾಳೆ ಹೋಗೋಣ, 4ನೇದು ಕರ್ನಾಟಕ ಸರ್ಕಾರ. ಇವು 4 ತಲೆಯಾಗಿ ಇಟ್ಕೊಂಡು ಸೀದಾ ಸಾಲಿಗೆ ಬಂದ. ಸಾಲಿಗೆ ಬಂದ ತಕ್ಷಣ ಪ್ರೇಯರ್ ಪ್ರಾರಂಭ ಆಯ್ತು. ಪ್ರೇಯರ್ ಮುಗೀತು. ಕ್ಲಾಸ್ ರೂಮ್ ನಾಗ ಹೋಗ್ಕೊತ ಟೀಚರ್ ಬಂದ್ರು. ಅಟೆಂಡೆನ್ಸ್ ಅರ್ಥಾರ್ಥ ಹಾಜರಿ ತಗೊಂಡ್ರು. ಹಾಜರಿ ತಗೊಂಡ ತಕ್ಷಣ ಟೀಚರ್ ಹೇಳಿದ್ರಂತ, ನಿನ್ನೆ ಸಾಲಿ ಬಿಡಬೇಕಾದ್ರೆ 4 ಶಬ್ದ ಬರ್ಕೊಂಡು ಬಾ ಅಂದಿನಲ್ಲ, ಯಾರ್ಯಾರು ಬರ್ಕೊಂಡು ಬಂದಿರ